ಸುಂದರ ನದಿವನಗಳ ನಾಡಿ ಜಲವೇಗ ಸರುಷಿಗಳ ಬೀಡಿ ಗೋರೇರಿಯ ಮಕುಟದ ನವಮಣಿಯೇ ಗಂಧದ ಚಂದನ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ಇನ್ನಾವೇಶ ಹಸುವಿನ ನೀಗಳ ಸಾಲೆ ನಿನ್ನಯ ಕೊರಳಿನ ಹಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಕಂಬಳ ತುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತಂಜಾತೆ ಭೈರಪ್ಪ ಹೊಯ್ಸಳರಾಡಿದ ನಾಡೆ ನಂಕಣ ಜಕಣರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜಗತ್ತನ ಹೋಲುವ ದೊರೆಗಳ ಧಾಮ ಭಾರತ ವೈದಿಕರ ನಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತಂಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅಜಿತ್ ಹೆಗ್ಡೆಯವರಿಗೆ ಈ ಒಂದು ಸಭೆಗೆ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಜನಿ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಉಡುಪಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇವರಿಗೂ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ತಾಲೂಕು ಗ್ಯಾರಂಟಿ ಕಮಿಟಿಯ ಸದಸ್ಯರಾದಂಥ ಶ್ರೀಮತಿ ಶೋಭಾ ಮೇಡಮ್ ಇವರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಚರಿತ್ರಾ ಮೇಡಮ್ ಇವರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಯ ಕುಲಾಲ್ ಸರ್ ಇವರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಫಿಲಿಪ್ ಸರ್ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ರಾಜಾರಾಮ್ ಆಡಳಿತಾಧಿಕಾರಿಯವರು ಸಾಣೂರು ಗ್ರಾಮ ಪಂಚಾಯತ್ ಇವರಿಗೂ ಸಹ ಈ ಒಂದು ಸಭೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಆದಂತಹ ಸುಮತಿ ಮೇಡಮ್ ಇವರಿಗೂ ಸಹ ಈ ಒಂದು ಸಭೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂಗನವಾಡಿ ಮೇಲ್ವಿಚಾರಕರಂತ ಶ್ರೀಮತಿ ವಿನೋದ ಮೇಡಮ್ ಇವರಿಗೂ ಸಹ ಈ ಒಂದು ಸಭೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂಚೆ ಇಲಾಖೆಯಿಂದ ಆಗಮಿಸಿರುವಂಥ ಪೋಸ್ಟ್ ಮಾಸ್ಟರ್ ಶ್ರೀಮತಿ ರಾಜೇಶ್ವರಿ ಮೇಡಮ್ ಇವರಿಗೂ ಸಹ ಈ ಒಂದು ಸಭೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಆಗಮಿಸಿರುವಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಹಾಗೆ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಇಲಾಖಾ ಅಧಿಕಾರಿಯವರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಸಭಾಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಧನ್ಯವಾದಗಳು. ಪ್ರಾಸ್ತಾವಿಕ ಮಾತು ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ
ಅಜಿತ್ ಹೆಗಡೆ ಇವರಿಂದ. ಕಾರ್ಕಳ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಕಳ ಈ ಒಂದು ಸಾಣೂರು ಗ್ರಾಮ ಪಂಚಾಯತ್ನ ಗ್ಯಾರಂಟಿ ಅದಾಲತ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ಉದಯ್ ಕುಮಾರ್ ಶೆಟ್ಟಿಯವರೇ, ಅದೇ ರೀತಿ ಈ ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಯವರು, ಈ ಸಮಾರಂಭದ ಅಧ್ಯಕ್ಷರೇ, ಹಾಗೂ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಹಾಗೂ ಪ್ರವೀಣ್ ಶೆಟ್ರೆ, ಅಬ್ದುಲ್ಲರವರೇ, ನಮ್ಮ ಮಾಲಿನ್ಯಕ್ಕನವರೇ, ಹಾಗೂ ಅಮಿತ್ ಅವರೇ, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ ಹಾಗೂ ತಾಯಂದಿರೇ, ಇವತ್ತು ಗ್ಯಾರಂಟಿ ಅದಾಲತ್ ಕಾರ್ಯಕ್ರಮವನ್ನು ನಾವು ಸಾಣೂರು ಪಂಚಾಯತ್ನಲ್ಲಿ 19ನೆಯ ಅದಾಲತ್ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದು ಕಾರ್ಕಳ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಎಲ್ಲ ಅಧಿಕಾರಿಗಳು ಇವತ್ತಿಗೆ 18ನೇ ಒಂದು ಗ್ರಾಮ ಗ್ಯಾರಂಟಿ ಅದಾಲತ್ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಏನು ಘೋಷಣೆಯನ್ನು ಮಾಡಿದರು, ನಮಗೆ ಎಲ್ಲ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯನ್ನು ಚುನಾವಣೆ ಪೂರ್ವದಲ್ಲಿ ಹೇಳಿದರು. ಹಾಗಾಗಿ ನಾವೆಲ್ಲರೂ ಮನೆ ಮನೆಗೆ ಭೇಟಿಯಾಗುವ ಸಂದರ್ಭದಲ್ಲಿ ಒಂದು ಚಕ್ಕಿಗೆ ಸೈನ್ ಹಾಕಿ ಕೊಟ್ಟಿದ್ರು, ಈ 5 ಗ್ಯಾರಂಟಿಗಳು ನಿಮಗೆ ನಾವು ಕೊಡ್ತೇವೆ ಅನ್ನುವಂಥದ್ದು. ನಮಗೂ ಒಂದು ರೀತಿ ಗೊಂದಲ ಆಯಿತು, ಇದರಲ್ಲಿ ಇದು ಸಾಧ್ಯನಾ, ಈ 5 ಗ್ಯಾರಂಟಿ ಎಲ್ಲ ಕೊಡ್ಬೋದಾ, 2,000 ರೂಪಾಯಿ ಇರ್ಬೋದು, ಕರೆಂಟ್ ಫ್ರೀ, ಇದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯನಾ ಅಂತ ನಮಗೂ ಒಂದು ರೀತಿ ಗೊಂದಲದಲ್ಲಿದ್ದು, ಆದರೂ ಎಲ್ಲರೂ ಇದು ಕೊಡ್ತಾರೆ ಅಂತ ಹೇಳಿ ಭಾವಿಸ್ಕೊಂಡಿದ್ರು. ಹಾಗಾಗಿ ಈಗ ನಮ್ಮ ಸರ್ಕಾರ ಬಂದು 2.25 ವರ್ಷ ಆಯಿತು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರರ ಸರ್ಕಾರ 2.25 ವರ್ಷ ಆಯಿತು. ಈ 2.25 ವರ್ಷದಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಸಮರ್ಪಕವಾಗಿ ನಮಗೆ ಜನರಿಗೆ ನೀಡ್ತಾ ಬಂದಿದ್ದಾರೆ. ಇದರಲ್ಲಿ ನಮ್ಮ ತಾಲೂಕಿನಲ್ಲಿ 96.6 ಜನರಿಗೆ ಸಿಗ್ತಾ ಇದೆ. ಇದರಲ್ಲಿ 0.04% ಜನರಿಗೆ 99% 6 ಜನರಿಗೆ ಸಿಗ್ತಾ ಇದೆ. ಇದರಲ್ಲಿ 0.4% ಜನರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯು ಎಲ್ಲ ಫಲಾನುಭವಿಗಳಿಗೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ರಾಜ್ಯಾಧ್ಯಕ್ಷರಾದಂಥ ರೇವಣ್ಣನವರನ್ನು ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಉಪಾಧ್ಯಕ್ಷರಾಗಿ ನಮ್ಮ ಪುಷ್ಪಾ ಅಮರನಾಥ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರಿಬ್ಬರ ಅಧ್ಯಕ್ಷತೆಯಲ್ಲಿ ನಮಗೆ ಸ್ಪಷ್ಟವಾಗಿ ಎಲ್ಲ ತಾಲೂಕುಗಳಿಗೂ ಒಬ್ಬ ಅಧ್ಯಕ್ಷರು 15 ಜನ ಸದಸ್ಯರನ್ನು ಆಯ್ಕೆ ಮಾಡಿ ನಮಗೊಂದು ಕಚೇರಿಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಇದು ಎಲ್ಲ ಫಲಾನುಭವಿಗಳಿಗೆ ಇದರ ಸವಲತ್ತು ಸಿಗಬೇಕು, ಅರ್ಜಿ ಸಲ್ಲಿಸಿದವರಿಗೆ. ಹಾಗಾಗಿ ನಾನು 0.4 ಅಂತ ಹೇಳಿದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳು, ಕೆಲವು ವೈಯಕ್ತಿಕ ತೊಂದರೆಗಳು ಏನಂತ ಹೇಳಿದರೆ, ನಾವು ಮನೆ ಕಟ್ಟುವಾಗ ಇರ್ಬೋದು, ಬೇರೆ ಲೋನ್ ಮಾಡಲಿಕ್ಕೆ ಹೋದಾಗ ಬ್ಯಾಂಕಿನಲ್ಲಿ IT ಆದಾಯ ತೆರಿಗೆ ಪಾವತಿದ್ದು IT ರಿಟರ್ನ್ಸ್ ಕೇಳ್ತಾರೆ. ನಾವೇನು ಮಾಡ್ತೇವೆ, ನಮಗೆ ಲೋನ್ ಬೇಕಾದಾಗ ಅರ್ಜೆಂಟಿಗೆ ನಮಗೆ ಲೋನ್ ಬೇಕಾಗಿರ್ತದೆ. ಆಗ ನಾವು CA ಹತ್ರ ಹೋಗಿ IT ಕೊಟ್ಟಾಗ ಈ ಒಂದು ಯೋಜನೆಯಲ್ಲಿ ಇರುವುದೇನಂತ ಹೇಳಿದರೆ, ಇದು ಆದಾಯ ತೆರಿಗೆ ಕಟ್ಟುವವರಿಗೆ ಈ ಯೋಜನೆಯ ಸವಲತ್ತು ಇಲ್ಲ ಅಂತೇಳಿ. ಹಾಗಾಗಿ ತುಂಬ ಜನ ತಾಯಂದಿರು ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನಾವು ಅರ್ಜಿ ಸಲ್ಲಿಸಿದ್ದೇವೆ, ನಮಗೆ 1 ತಿಂಗಳು 2 ತಿಂಗಳು ಬಂತು, ನಾವು ಯಾವುದೋ ಒಂದು ಬ್ಯಾಂಕ್ ಲೋನಿಗೋಸ್ಕರ ಈ ರೀತಿ ಕೊಟ್ಟು ನಮಗೆ ಇದರ ಒಂದು ಸವಲತ್ತು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ನಮಗೆ ಹೇಳ್ತಾರೆ. ಮತ್ತು ನಮ್ಮ NPCI ಮ್ಯಾಪಿಂಗ್, ಬ್ಯಾಂಕಿನಲ್ಲಿ NPCI ಮ್ಯಾಪಿಂಗ್ ಇರ್ಬೋದು, EKYC ಮಾಡಲಿಕ್ಕೆ ಇರ್ತದೆ.
ನಾವು ಎಲ್ಲ ಈಗ ಅದಾಲತ್ನಲ್ಲೂ ಹೇಳ್ತಾ ಇದ್ದೇವೆ. ನಾವು ಮೊನ್ನೆ ಈದ್ ಗ್ರಾಮ ಪಂಚಾಯತ್ನಲ್ಲೂ ಹಾಗೆ ಹೋಗುವಾಗ ಬೇರೆ ಬೇರೆ ಒಂದು ಗ್ರಾಮ ಪಂಚಾಯತ್ನಲ್ಲಿ ಒಬ್ಬರು ಅಮ್ಮ ನಮಗೆ ಅರ್ಜಿ ಸಲ್ಲಿಸಿ ದುಡ್ಡೇ ಬಂದಿಲ್ಲ, ಸಿಕ್ಕಿಲ್ಲ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಎಲ್ಲ ಚೆಕ್ ಮಾಡಿ ನೋಡುವಾಗ ಅವರು ಮತ್ತೊಂದು ಪೋಸ್ಟ್ ಆಫೀಸಲ್ಲಿ ಅವರ ಅಕೌಂಟ್ ಇತ್ತು. ಈಗ ಆಧಾರ್ ಕಾರ್ಡ್ ಲಿಂಕ್ ಆದಾಗ 2-3 ಅಕೌಂಟ್ ಇದ್ದಾಗ ಆ ಪೋಸ್ಟ್ ಆಫೀಸ್ನಲ್ಲಿ ಅವರ ಅಕೌಂಟಿಗೆ 40,000 ರೂಪಾಯಿ ಬಂದಿತ್ತು. ತುಂಬ ಖುಷಿಪಟ್ಟರು ಅವರು, ಅವರಿಗೆ ಭಾರಿ ಖುಷಿ ಆಯಿತು. ಹಾಗಾಗಿ ನಾವು ಈ ಅದಾಲತ್ ಮಾಡುವುದರ ಮುಖೇನ ನಮಗೆ ಒಂದು 10 ಜನರಿಗೆ ಇದರಿಂದ ಒಳ್ಳೆಯದಾದರೂ ನಮಗೆ ತುಂಬ ಸಂತೋಷ. ಎಲ್ರಿಗಂತಲ್ಲ, ಯಾರಿಗೆ ಸಿಗದಿದ್ದವರಿಗೆ ಒಂದು 10 ಜನರಿಗೂ ಅರ್ಜಿ ಸಲ್ಲಿಸಿದವರಿಗೆ ಸಿಕ್ಕಿದರೆ ನಮಗೆ ಸಂತೋಷ. ಯಾಕಂತ ಹೇಳಿದರೆ 2,000 ರೂಪಾಯಿ ನಮ್ಮ 48,000 ರೂಪಾಯಿ ತಾಯಂದಿರ ಅಕೌಂಟಿಗೆ ಇಷ್ಟರವರೆಗೆ ಬಂದಿದೆ. 24 ಕಂತುಗಳು. ಹಾಗಾಗಿ 1 ತಿಂಗಳು 2 ತಿಂಗಳು ಬರದೇ ಇದ್ದಾಗ ನಮಗೆ ಫೋನ್ ಮಾಡಿ ಕೇಳುವಾಗ ಗೊತ್ತಾಗ್ತದೆ ಆ ಒಂದು 2,000 ರೂಪಾಯಿ ಅಗತ್ಯತೆ ಎಷ್ಟಿದೆ ಅಂತೇಳಿ. ನಾವು ದುಡ್ಡಿದ್ದವರಿಗೆ ಇದರ ಅವಶ್ಯಕತೆ ಇರುವುದಿಲ್ಲ. ಲಕ್ಷಗಟ್ಟಲೆ ದುಡ್ಡು ಇದ್ದವರು ಇರ್ಬೋದು, ಶ್ರೀಮಂತರಿಗೆ ಇದರ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ಹಾಗಾಗಿ ಬಡವರಿಗೆ ಇದರ ಅವಶ್ಯಕತೆ ಇರ್ತದೆ. ನಮಗೆ 2,000 ರೂಪಾಯಿಗೆ ಬೇರೆ ಬೇರೆ ನಾವು ನೋಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಕೂಡಿಟ್ಟು ನಮ್ಮ ಮನೆಯಲ್ಲಿ ಬೇರೆ ಆರೋಗ್ಯದ ಚಿಕಿತ್ಸೆ ಇರ್ಬೋದು, ನಮ್ಮ ಮನೆಯಲ್ಲಿ ಬೇರೆ ಬೇರೆ ಪೀಠೋಪಕರಣಗಳಿರ್ಬೋದು, ಬೇರೆ ಬೇರೆ ಚಿಕಿತ್ಸೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನಾವು ಈ ಹಣವನ್ನು ಕೂಡಿಟ್ಟು ಉಪಯೋಗಿಸಿದ್ದೇವೆ ಅನ್ನುವಂಥ ತಾಯಂದಿರು ತುಂಬ ಕಡೆ ಹೇಳ್ತಾರೆ. ಟೀಕೆಗಳು ತುಂಬ ಬಂದಿರ್ಬೋದು, ಇದು 2,000 ರೂಪಾಯಿ ಕೊಟ್ಟರು ಹಾಗಾಗ್ತದೆ ಹೀಗೆ ಆಗ್ತದೆ ಅಂತೇಳಿ. ಆದರೆ ಈ ಯೋಜನೆ ತುಂಬ ಒಂದು ಪರಿಣಾಮಕಾರಿ ಅಂತ ಯೋಜನೆ. ಬಡವರಿಗೆ ಇದರ ಬೆಲೆ ಮಾತ್ರ ಗೊತ್ತಿರುವುದು. ಇದು ದುಡ್ಡಿದ್ದವರಿಗೆ ಎಲ್ರಿಗೂ ಯಾರಿಗೂ ಇದರ ಬೆಲೆ ಗೊತ್ತಾಗುವುದಿಲ್ಲ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ಏನಾದರೂ ನ್ಯೂನ್ಯತೆಗಳಿದ್ದಲ್ಲಿ, ಏನಾದರೂ ತೊಂದರೆಗಳಿದ್ದಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ, ಅವರಿಗೆ ಬರದಿದ್ದರೆ ಯಾವ ರೀತಿ ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು GST ಬಗ್ಗೆ ಆಗ ತಿಳಿಸಿದರು. ನಾವು ಮೊನ್ನೆ ಉಡುಪಿ ಜಿಲ್ಲಾ ಮೀಟಿಂಗ್ನಲ್ಲಿ ನಮ್ಮ ಉಪಾಧ್ಯಕ್ಷರು ನಾವೆಲ್ಲ ನೋಡಿ ನಮ್ಮ ಕಾರ್ಕಳದಲ್ಲಿ ಈ ರೀತಿ GST ಇರ್ಬೋದು ಬೇರೆ ಬೇರೆ ತೊಂದರೆಯಿಂದ ತಾಯಂದಿರಿಗೆ ಸಿಗ್ತಾ ಇಲ್ಲ. ಅವರು ಯಾವಾಗಲೂ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಅವರು ನಿಜವಾಗಿಯೂ IT ಆದಾಯ ಕಟ್ಟುವವರು ಅಲ್ಲ. ಅವರು ಏನೋ ಒಂದು ಪಾಪ ಸಣ್ಣ ಮನೆಯ ಸಾಲಕ್ಕೆ ಬೇರೆ ಬೇರೆ ಏನಾದರೂ ಒಂದು ಲೋನ್ ತಗೊಳ್ಳಿಕ್ಕೋಸ್ಕರ ಅವರು ಬ್ಯಾಂಕ್ನಲ್ಲಿ ಹೋಗಿರ್ತಾರೆ. ಹಾಗಾಗಿ ಅವರಿಗೆ IT ಮಾಡಿ ಈ ಯೋಜನೆ ಸಿಗ್ತಾ ಇಲ್ಲ. ಅದನ್ನು ನೀವು ಸರಿ ಮಾಡಿ ಕೊಡಬೇಕು ಅನ್ನುವ ಒತ್ತಾಯವನ್ನು ನಾವು ಉದಯ್ ಕುಮಾರ್ ಶೆಟ್ಟಿ ಅವರು ಮೊನ್ನೆ ಜಿಲ್ಲಾ ಮೀಟಿಂಗ್ನಲ್ಲಿ ಹೇಳಿದ್ದು. ಆಗ ನಮಗೆ ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ರಾಜ್ಯ ಅಧ್ಯಕ್ಷರು ನಮಗೆ ಹೇಳಿದ್ದಾರೆ, ಅಂಥವರ ಪಟ್ಟಿಯನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಕಳಿಸಿಕೊಡಿ. ಆ ರಾಜ್ಯದ ಕಮಿಟಿಯಿಂದ ನಾವು ಅದನ್ನು ಜಾರಿ ಮಾಡಿ ಎಲ್ರಿಗೂ ಸಿಗುವಂತೆ ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ನಾವು ಎಲ್ಲ ಗ್ರಾಮ ಪಂಚಾಯತ್ನ ಅದಾಲತ್ನಲ್ಲಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಏನಾದರೂ GST ಪೇಯರ್ ಅಂತೇಳಿ ಬಂದು ಅವರಿಗೆ ಇದರ ಸವಲತ್ತು ಸಿಗುವುದಿಲ್ಲ ಅಂತಾದರೆ ಅಂಥವರ ಪಟ್ಟಿಯನ್ನು ನಾವು ಮಾಡಿ ಇಲಾಖೆಯಿಂದ ಮಾಡ್ತಾರೆ, ಅದನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ನಮ್ಮ ಕಾರ್ಕಳ ತಾಲೂಕಿಗೆ 37,619 ಕುಟುಂಬಗಳಿಗೆ 37,619 ಕುಟುಂಬಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಸವಲತ್ತು ಸಿಗ್ತದೆ. ನಾವು ಚುನಾವಣೆ ಬರುವಾಗ ಹೇಳ್ಬೋದು, ಘೋಷಣೆಗಳನ್ನು ಮಾಡ್ಬೋದು, ಆದರೆ ಅದನ್ನು ಪರಿಣಾಮಕಾರಿಯಾಗಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದರೆ ಇದರಲ್ಲಿ ಯಾವುದೇ APL BPL ಇಲ್ಲ. ಯಾರು ಅರ್ಜಿ ಸಲ್ಲಿಸ್ತಾರೆ ಮನೆಯ ಯಜಮಾಂತಿಗೆ ಸಿಗ್ತದೆ. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಆ ಜಾತಿ ಈ ಜಾತಿ ಇಲ್ಲ, ಇದರಲ್ಲಿ ಪಕ್ಷ ಇಲ್ಲ, ಯಾವುದೂ ಇಲ್ಲ. ಯಾರಾದರೂ ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದವರಿಗೆ ಈ ಯೋಜನೆ ಗೃಹಲಕ್ಷ್ಮಿ ಸಿಗ್ತಾ ಇದೆ. ಹಾಗಾಗಿ ಈ ಯೋಜನೆಯು ಒಂದು ಪರಿಣಾಮಕಾರಿಯಾದಂಥ ಯೋಜನೆ ಗೃಹಲಕ್ಷ್ಮಿ. ಮಹಿಳೆಯರ ಸಬಲೀಕರಣ, ಮಹಿಳೆಯರ ಬದುಕನ್ನು ಕಟ್ಟಿಕೊಡುವಂಥ ಯೋಜನೆ ಇದು. ಈಗ ನಮ್ಮ ಕಾರ್ಕಳ ತಾಲೂಕಿನ ಫಲಾನುಭವಿಗಳ ಪಟ್ಟಿಯನ್ನು ನಾನು ತಿಳಿಸಿದ್ದೇನೆ. ಇನ್ನು ಮುಂದೆ ಸರ್ಕಾರ ಇರುವ ತನಕ ಈ ಯೋಜನೆಯು ಸಿಗ್ತದೆ. ಅದರ ಜೊತೆಗೆ ನಮ್ಮ ಗೃಹ ಜ್ಯೋತಿ ಯೋಜನೆ. ಗೃಹ ಜ್ಯೋತಿ ಅಂತ ಹೇಳಿದರೆ ನಮಗೆ ಎಲ್ರಿಗೂ ಕರೆಂಟ್ ಫ್ರೀ. ನಾವು ಅರ್ಜಿ ಸಲ್ಲಿಸುವಾಗ ಎಷ್ಟು ಯೂನಿಟಿಗೆ ನಾವು ಅರ್ಜಿ ಸಲ್ಲಿಸಿದ್ದೇವೋ ಅಷ್ಟು ಯೂನಿಟ್ವರೆಗೆ ಫ್ರೀ. ನಾವು ಎಣಿಸಲಿಕ್ಕೆ ಇಲ್ಲ, ಇದು ನಾವು ಹೇಳುವಾಗ ಎಣಿಸಿದ್ದು ಕರೆಂಟ್ ಒಂದು ಫ್ರೀ ಸಿಗುವುದು ಹೌದಾ ಅಂತ ನಾವೇ ಎಣಿಸಿದ್ದು. ನಿಜ ಹೇಳಬೇಕಂದ್ರೆ ನಾವೇ ಸಾಧ್ಯನಾ ಇದು ಎಲ್ರಿಗೂ ಕರೆಂಟ್ ಫ್ರೀ ಕೊಡುವಂಥದ್ದು? ನಾವು
ಮೊದಲು ತುಂಬ ಜನ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ತೊಂದರೆ ಆದಾಗ, ಬಡವರಿಗೆ ಎಷ್ಟೋ ಕಷ್ಟದಲ್ಲಿ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗದಿದ್ದಾಗ ನಮಗೆ ಒಂದು 600 ರೂಪಾಯಿ ಬಿಲ್ ಬಂದರೆ ಅದರಲ್ಲಿ 100 ರೂಪಾಯಿ 150 ರೂಪಾಯಿ ಕಟ್ಟಲಿಕ್ಕೂ ಆಗದಿದ್ದ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಫೀಸ್ ತಗೊಂಡು ಹೋಗ್ತಿದ್ರು. ಯಾಕಂತ ಹೇಳಿದರೆ ಅದು ಅವರ ತಪ್ಪಲ್ಲ, ಅವರಿಗೆ ಕಾನೂನಲ್ಲಿ ತಗೊಂಡು ಹೋಗ್ಲಿಕ್ಕಿದೆ. ಆ ಒಂದು 2 ದಿವಸ 3 ದಿವಸ ಆಗ್ತಿರ್ಲಿಲ್ಲ ಫೀಸ್ ಹಾಕ್ಲಿಕ್ಕೆ. ಇಲ್ಲೇ ಇದ್ದಾರೆ ಸೋಮಯ್ಯರವರು, ನಮ್ಮ ಬಜಗೋಳಿಯಲ್ಲಿ ಇದ್ದರು. ಹಾಗಾಗಿ ಒಂದು 3 ದಿವಸ ನಂತರ ದುಡ್ಡು ಕಟ್ಟಿ ಅದರ ಫ್ಯೂಸ್ ತಂದು ಹಾಕಿದ ಕೂಡಲೇ ಒಂದು ಎಂಚಾಂಡಲ ಆಂಡು ಒಂಜಿ ಕರೆಂಟ್ ಬತ್ತನಂತ. ಅದು ಅಂಥ ಕಷ್ಟ, ಅಂಥ ಒಂದು ತೊಂದರೆಯಿಂದ ಜನರಿಗೆ ಈ ಯೋಜನೆ ಗೃಹ ಜ್ಯೋತಿ ಯೋಜನೆ ತುಂಬ ಒಳ್ಳೆಯ ಒಂದು ಯೋಜನೆ. ಹಾಗಾಗಿ ಈ ಯೋಜನೆಗಳ ಬಗ್ಗೆ ನಾನು ಆಗ ಹೇಳಿದಾಗೆ ಟೀಕೆ ಮಾಡುವವರು ತುಂಬ ಮಾಡ್ತಾರೆ. ಮೂಲಭೂತ ಸೌಕರ್ಯ ಅಂತ ಹೇಳಿದರೆ ರೋಡು, ರಸ್ತೆ, ನೀರು, ಕರೆಂಟು, ವೈದ್ಯಕೀಯ, ಆರೋಗ್ಯ, ಅದರ ಜೊತೆಗೆ ಬದುಕನ್ನು ಕಟ್ಟಿಕೊಡುವಂಥ ಯೋಜನೆ, ಜನರ ಬದುಕನ್ನು ಹಸನಾಗಿ ಮಾಡುವಂಥ ಯೋಜನೆ ಈ ಪಂಚ ಗ್ಯಾರಂಟಿ ಯೋಜನೆ. ಹಾಗಾಗಿ ಈ ಗೃಹಜ್ಯೋತಿ ಯೋಜನೆಯಲ್ಲಿಯೂ ಹಾಗೆ ಕೆಲವರು ಹೇಳ್ತಾರೆ, ನಾವು ಅರ್ಜಿ ಸಲ್ಲಿಸಿ ನಮಗೆ ಫಸ್ಟಿಗೆ ಸುರುವಿಗೆ ಫ್ರೀ ಸಿಗ್ತಾ ಇತ್ತು, ಈಗ ಬಿಲ್ ಬರ್ತದೆ ಅಂತೇಳಿ. ಅದು ಹೌದು, KEB ಅವರ ತಪ್ಪಲ್ಲ. ಅದು ನಾವು ಕರೆಂಟ್ ಜಾಸ್ತಿ ಯೂಸ್ ಮಾಡಿದಾಗ ನಮಗೆ ಜಾಸ್ತಿ ಬಿಲ್ ಬರ್ತದೆ. ನಾವು ಕರೆಂಟನ್ನು ಸ್ವಲ್ಪ ಫ್ರೀ ಇದ್ದಾಗ ಮಿತವಾಗಿ ಅದನ್ನು ಉಪಯೋಗಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಈ ಗೃಹಜ್ಯೋತಿ ಯೋಜನೆ ನಮ್ಮ ಕಾರ್ಕಳ ತಾಲೂಕಿನಲ್ಲಿ 43,618 ಫಲಾನುಭವಿಗಳು, 43,618 ಫಲಾನುಭವಿಗಳಿಗೆ ಈ ಗೃಹಜ್ಯೋತಿ ಯೋಜನೆ ಸಿಗ್ತಾ ಇದೆ. ಇನ್ನು ಮುಂದಕ್ಕೆ ಅನ್ನಭಾಗ್ಯ ಯೋಜನೆಯು ಹಾಗೆ 31,149 ಜನರಿಗೆ ನಮ್ಮ ಅನ್ನಭಾಗ್ಯ ಯೋಜನೆ ಸಿಗ್ತಾ ಇದೆ. ಅನ್ನಭಾಗ್ಯ ಅಂತ ಹೇಳಿದರೆ ನಮಗೆ ಈಚೆಲ್ಲ ಸ್ವಲ್ಪ ಬೇರೆ ಕುಚ್ಚಿಗೆ ಅಕ್ಕಿ ಯೂಸ್ ಮಾಡುವಂಥದ್ದು. ನಾವು ಬೇರೆ ಕಡೆ ಕರ್ನಾಟಕ ರಾಜ್ಯಾದ್ಯಂತ ನೋಡಿದರೆ ತುಂಬ ಜನ ಇದರ ಉಪಯೋಗವನ್ನು ಪಡಿತಾರೆ. ನಮ್ಮ ಆಡಳಿತಾಧಿಕಾರಿಯವರಾಗ ಇರುವತ್ತೂರಿನವ್ರು ಹೇಳಿದರು, ನಮ್ಮ ಕಡೆ ಇದರ ತುಂಬ ಉಪಯೋಗ ಇದೆ ಅಂತ. ಇರುವತ್ತೂರಲ್ಲ, ಕಾಂತಾವರದಲ್ಲಿ ಈ ಅದಾಲತ್ ಕಾರ್ಯಕ್ರಮದಲ್ಲಿ ಹೇಳಿದರು ಅವರು. ಹಾಗಾಗಿ ಈ ಅನ್ನಭಾಗ್ಯ ಯೋಜನೆಯಲ್ಲಿಯೂ ಸರ್ಕಾರ ವಿಶೇಷವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ 5 kg ಅಕ್ಕಿ ಮತ್ತು ಇನ್ನು 5 ಬಗೆಯ ಕಿಟ್ಟನ್ನು ಕೊಡುವ ಯೋಚನೆಯನ್ನು ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಕೂಡಲೇ ಬರಲಿಕ್ಕಿದೆ. ಕಿಟ್ ಅಂತ ಹೇಳಿದರೆ ಸಕ್ಕರೆ, ಎಣ್ಣೆ, ತೊಗರಿಬೇಳೆ, ಉಪ್ಪು, ಈ 5 ಬಗೆಯ ಕಿಟ್ಟನ್ನು 5 kg ಅಕ್ಕಿ ಜೊತೆಗೆ ಮುಂದಿನ ದಿನಗಳಲ್ಲಿ ಕೊಡುವವರಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ. ನಮ್ಮ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದರೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಅವರು ಇಲ್ಲೇ ಇದ್ದಾರೆ. ನಮ್ಮ ರೇಷನ್ ಕಾರ್ಡ್ ಬಗ್ಗೆ ನಾವು ಆರೋಗ್ಯದ ಏನಾದರೂ ತೊಂದರೆ ಇದ್ದಾಗ ಕೂಡಲೇ ನಮಗೆ ಏನಾದರೂ BPL ಕಾರ್ಡ್ ಬೇಕಂತ ಹೇಳಿದರೆ ಅದನ್ನು ಅವರು ಕೂಡಲೇ ಮಾಡಿಕೊಡ್ತಾರೆ. ಮತ್ತು ನಾವು ಕೆಲವು ಕಡೆಗಳಲ್ಲಿ ಈ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಗೋಣ ಅಂತ ಹೇಳ್ತಾರೆ. ನಿಜವಾಗಿಯೂ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ. BPL ಇದ್ದದ್ದು APL ಆಗ್ಬೋದು ಅಷ್ಟೇ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಅದು ಇದೇ ರೀತಿ ಯಾರಾದರೂ ಮಕ್ಕಳು ಕಲಿತು ಹೊರಗೆ ಹೋಗಿ ನಾವು ಕೆಲಸದಲ್ಲಿರುವಾಗ ಅವರಿಗೂ ಅಲ್ಲಿ IT ಏನಾದರೂ ಮಾಡಿದಾಗ ತನ್ನಿಂತಾನಾಗಿ ಕಟ್ಟಾಗ್ತದೆ. ನಾವು ಅವರಿಗೆ ಈ ಮಾತನ್ನು ಮನವರಿಕೆ ಮಾಡಿಕೊಟ್ಟಾಗ ನಾವು ಹೇಳಿದೆವು, ಅವರು ಕೆಲಸಕ್ಕೆ ಹೋಗಿ ಬೇರೆ ಕಡೆ ಮಾಡಿದರೂ ನೀವು ಮನೆಯವರ ಬಗ್ಗೆ ಸ್ವಲ್ಪ ನೋಡಿ, ಮನೆಗೆ ಹೋಗಿ ಅವರು ಯಾವ ರೀತಿ ಯಾವ ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ನೋಡಿ ನೀವು ಆ ಕಾರ್ಡನ್ನು BPL ಇದ್ದರೆ APL ಮಾಡಬೇಕಂತ ಹೇಳಿದಾಗ ಅದನ್ನು ಅವರು ಒಳ್ಳೆಯ ರೀತಿಯಲ್ಲಿ ತುಂಬ ಕಡೆಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೇನಾದರೂ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಅವರಿಗೆ ಸಿಗಬಹುದು. ಹಾಗಾಗಿ ಇನ್ನು ಮುಂದಕ್ಕೆ ಶಕ್ತಿ ಯೋಜನೆ ಅಂತ ಹೇಳಿದರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು. ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀ, ಇದಕ್ಕೂ ಹೇಳಿದರು ಪೂರಾ ಬಸ್ ಟು ಫ್ರೀ ಕೊರಿಯರ್ ಮಹಿಳೆಯರ ಪೊಂಜೆ ನಕ್ಲೆಗೆ. ಹಾಗಾಗಿ ಈ ಮಹಿಳೆಯರ ಈ ಶಕ್ತಿ ಯೋಜನೆ ಅಂತ ಹೇಳಿದರೆ ನಮ್ಮ ರಾಜ್ಯದ ಈ ಒಂದು ಯೋಜನೆ ಪ್ರಪಂಚದಲ್ಲೇ ದಾಖಲೆ, ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ದಾಖಲೆ ಬುಕ್ಕಿಗೆ ಈ ಯೋಜನೆ ಸೇರಿದೆ. ಏನಂತ ಹೇಳಿದರೆ ನಮ್ಮ ಮಹಿಳೆಯರು ದೇವಸ್ಥಾನಕ್ಕೆ ಇರ್ಬೋದು, ಬೇರೆ ಬೇರೆ ಕಡೆ ಹೋದಾಗ ಅವರು ಅಲ್ಲಿ ನಮ್ಮ ದೇವಸ್ಥಾನ ಹುಂಡಿ ಇರ್ಬೋದು, ಬೇರೆ ಬೇರೆ ಖರ್ಚುಗಳನ್ನು ಅವರು ಮಾಡ್ತಾರೆ. ಅದು ಆದಾಯ ಸರ್ಕಾರಕ್ಕೆ ಹೋಗ್ತದೆ. ಹಾಗಾಗಿ ಈ ಒಂದು ಮಹತ್ತರವಾದ ಯೋಜನೆ ನಾವು ಬೇರೆ ಗ್ರಾಮ ಪಂಚಾಯತ್ನ ಅದಾಲತ್ ಕಾರ್ಯಕ್ರಮದಲ್ಲಿ ನಮಗೆ ಇನ್ನದಲ್ಲಿ ಇರ್ಬೋದು, ಪಳ್ಳಿ ಕಡ್ಜರ್ನಲ್ಲಿ ಎಲ್ಲ ನಮ್ಮ ಶಾಲೆ ಮಕ್ಕಳಿಗೆ
ನಮ್ಮ ಕೆಲಸಕ್ಕೆ ಹೋಗುವ ಎಲ್ಲ ಬೀಜಗದವರು ಇರ್ಬೋದು, ಎಲ್ಲ ಶಾಲೆಗೆ ಹೋಗಲಿಕ್ಕೆ ನಮ್ಮ ಊರಿಗೂ ಒಂದು ಸರ್ಕಾರಿ ಬಸ್ಸನ್ನು ಮಾಡಬೇಕಂತೇಳಿ ಮನವಿ ಕೊಟ್ಟಾಗ ನಾವು ಮತ್ತು ಉದಯ್ ಕುಮಾರ್ ಶೆಟ್ಟಿಯವರು ಉಡುಪಿ ಜಿಲ್ಲಾ ಮೀಟಿಂಗ್ನಲ್ಲಿ ನಾವು KSRTC ಅಧಿಕಾರಿಗಳಿಗೆ RTOಗಳಿಗೆ ತಿಳಿಸಿದಾಗ ಅವರು ಅರ್ಜಿ ಸಲ್ಲಿಸಿದಾಗ ಎಲ್ಲ ಸರ್ವೆಯನ್ನು ಮಾಡಿದ್ದಾರೆ. ಅವರು ಮೊನ್ನೆ ಆ ಸರ್ವೆ ಮಾಡಿ ಪಳ್ಳಿ ಕಡ್ಜಾರಿಗೆ ಬಸ್ ಆಗಿತ್ತು. ಅದಾದ ನಂತರ ನಮ್ಮ ಪಡುಬಿದ್ರೆ ಕಾರ್ಕಳಕ್ಕೆ ಸರ್ಕಾರಿ ಬಸ್ ಆಯಿತು. ತುಂಬ ಖುಷಿ ಆಯ್ತು ಅಲ್ಲಿ ನಮ್ಮ ಕಾಲೇಜ್ ಮಕ್ಕಳಿಗೆ ಎಲ್ಲ ಬರಲಿಕ್ಕೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ. ಪಳ್ಳಿ ಕಡ್ಜಾರಿದ್ದು ಆಗಿದೆ. ಅದೇ ರೀತಿ ನಮ್ಮ ಈದು ನೂರಾಲ್ ಬೆಟ್ನಲ್ಲಿ ನಮ್ಮ ಮೊನ್ನೆ ಅದಾಲತ್ನಲ್ಲಿ ಕೊಟ್ಟಿದ್ದರು. ಹಾಗಾಗಿ ನಮ್ಮ ಈದು ನೂರಾಲ್ ಬೆಟ್ಟು, ಮಾಳ, ಬಜಗೋಳಿ, ಅಜಕ್ಕಾರ್ ಎಲ್ಲ ಕಡೆ ಒಂದು ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ಬಸ್ಸನ್ನು ಈ ಕೆಲವೆಲ್ಲ ರೂಟ್ಗಳಿಗೆ ಹಾಕಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ. ಹಾಗಾಗಿ ಈ ಭಾಗದಲ್ಲೂ ಕೆಲವು ಕಡೆ ಸ್ಟಾಪ್ ಇಲ್ಲ ನಮ್ಮ ಸರ್ಕಾರಿ ಬಸ್ ಅಂತ ಹೇಳಿದರು ಮೊನ್ನೆ ತಾಲೂಕು ಮೀಟಿಂಗ್ನಲ್ಲಿ. ನಾವು ಕೆಲವು ಕಡೆ ಇಲ್ಲಿ ಮಹಿಳೆಯರಿಗೆ ಹೋಗ್ಲಿಕ್ಕೆ ಇರ್ಬೋದು, ಶಾಲೆ ಮಕ್ಕಳಿಗೆ ಅದಕ್ಕೆ ಸ್ಟಾಪ್ ಕೊಡಬೇಕಂತ ತಾಲೂಕು ಮೀಟಿಂಗ್ನಲ್ಲಿ KSRTC ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಶಕ್ತಿ ಯೋಜನೆ, ಅದರ ಜೊತೆಗೆ ಯುವ ನಿಧಿ, ಈ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಅದರ ಯುವ ನಿಧಿ ಅನ್ನುವಂಥ ಯೋಜನೆ ನಿಮಗೆಲ್ರಿಗೂ ಗೊತ್ತಿರ್ಬೋದು. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿರ್ಬೋದು ಇಲ್ಲಿ ಕಲಿತು ಪದವೀಧರರಾಗಿ ಅವರಿಗೆ ಕೆಲಸ ಸಿಗುವವರೆಗೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಮನೆಯಲ್ಲಿಯೂ ಸ್ವಲ್ಪ ಹಣ ಇಲ್ಲದಿದ್ದ ಸಂದರ್ಭದಲ್ಲಿ ಅವರು ಸರ್ಕಾರಿ ಶಾಲೆ ಇರ್ಬೋದು ಕಲಿತು ಪ್ರೈವೇಟ್ ಶಾಲೆಯಲ್ಲಿ ಕಲಿತು ಕೆಲಸ ಸಿಗುವವರೆಗೆ ಅವರಿಗೂ ಒಂದು ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ 3,000 ರೂಪಾಯಿಯನ್ನು ಯುವ ನಿಧಿಯ ಯೋಜನೆಯಡಿ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ಕಾರ್ಕಳ ತಾಲೂಕಿನಲ್ಲಿ 513 ಜನ ಇದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಯಾರಾದರೂ ಅಂಥವರು ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು, ಅವರಿಗೂ ಸಿಗುವಂತಾಗ್ತದೆ. ಅವರು ಕೆಲಸ ಸಿಕ್ಕಿದ ಮೇಲೆ ಇದರ ಯೋಜನೆಯ ಅವರಿಗೆ ಸಿಗುವುದಿಲ್ಲ. ಕೆಲಸ ಸಿಗುವವರೆಗೆ ಅವರಿಗೆ ತಿಂಗಳಿಗೆ 3,000. ನಮ್ಮ ಯುವ ನಿಧಿಯ ಈ ಒಂದು ಫಲಾನುಭವಿಗಳೇನಿದ್ದಾರೆ, ಮೊನ್ನೆ ನಮ್ಮ ಬೇರೆ ರೂಟ್ ಸೆಟ್ನವರು ಇರ್ಬೋದು, ಬೇರೆ ಬೇರೆ ಯುವ ನಿಧಿಯಲ್ಲಿ ಫಲಾನುಭವಿಗಳಿಗೆ ಕೆಲಸ ತೆಗೆಸಿಕೊಡುವಂಥ ಕಾರ್ಯವನ್ನು ಇದರಿಂದ ಮಾಡಿದ್ದಾರೆ. 26 ಜನರಿಗೆ ಯುವ ನಿಧಿಗೆ ಅರ್ಜಿ ಸಲ್ಲಿಸಿದವರಿಗೆ ಕೆಲಸವೂ ಸಿಕ್ಕಿದೆ. ಹಾಗಾಗಿ ಈ ಎಲ್ಲ ಯೋಜನೆಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ನಾನು ಕಾರ್ಕಳ ತಾಲೂಕಿಗೆ ಇಷ್ಟರವರೆಗೆ ನಮ್ಮ 268 ಕೋಟಿ ರೂಪಾಯಿ ನಮ್ಮ ಕಾರ್ಕಳ ತಾಲೂಕಿಗೆ ಈ ಪಂಚ ಗ್ಯಾರಂಟಿ ಯೋಜನೆಗೆ ಸಿಕ್ಕಿದೆ. ನಾವು ತುಂಬ ಜನ ಹೇಳ್ಬೋದು, ಆದರೆ ಈ ಒಂದು 5 ಯೋಜನೆಗಳು ತುಂಬ ಪರಿಣಾಮಕಾರಿ ಆಗಿ ನಮ್ಮ ಎಲ್ಲ ರಾಜ್ಯಾದ್ಯಂತ ಆಗ್ತಾ ಇದೆ. ಹಾಗಾಗಿ ಈ ಗ್ಯಾರಂಟಿ ಅದಾಲತ್ ಕಾರ್ಯಕ್ರಮ ಅಂತ ಹೇಳಿದರೆ ನಾವು ಸುಮ್ಮನೆ ಕಾಟಾಚಾರಕ್ಕೆ ಏನು ಮಾಡಲಿಕ್ಕಿಲ್ಲ. ಇದು ಪರಿಣಾಮಕಾರಿಯಾಗಿ ಆಗಬೇಕು. ನಾವು ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಪಂಚಾಯತ್ನವರು ಇರ್ಬೋದು, ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾವು ಎಲ್ರಿಗೂ ಗೊತ್ತಿದೆ. ನಾವು ಈ ಅದಾಲತ್ ಕಾರ್ಯಕ್ರಮ ಆದದ್ದು ನಮ್ಗೆ ಗೊತ್ತಿಲ್ಲ ಅಂತ ಆಗಬಾರ್ದು. ಯಾಕಂತ ಹೇಳಿದರೆ ದುಡ್ಡು ಬರ್ದಿದ್ದವರು ಯಾವಾಗಲೂ ಫೋನ್ ಮಾಡ್ತಾರೆ, ನನ್ನ ದಾದಾಂಡ್ ವೆಂಕ ಮುರಾಣಿ ಪಂಡದಿತ್ತೆ 2,000. ನಾವು ಎಲ್ಲ ಅಧಿಕಾರಿಗಳು ಬಂದು ಗ್ರಾಮದಲ್ಲೇ ಯಾಕೆ ಅದಾಲತ್ ಮಾಡುವಂಥದ್ದು ಅಂತ ಹೇಳಿದರೆ ಅಂಥವರಿಗೆ ಸಿಗಬೇಕು. ಅಂಥವರಿಗೆ ಇಲ್ಲೇ ನಾವು ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ನಮ್ಮ ಕಾರ್ಕಳ ತಾಲೂಕು ಕಚೇರಿಯಲ್ಲಿ ನಮ್ಮ 15 ಜನ ಸದಸ್ಯರಲ್ಲಿ ನಾವೆಲ್ಲರೂ ಇರ್ತೇವೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ಫಿಲಿಪ್ ಅವರು ಇದ್ದಾರೆ. ಅವರು ಯಾವಾಗಲೂ ಆ ಕಚೇರಿಯಲ್ಲಿ ಬೆಳಗಿನಿಂದ ಸಂಜೆವರೆಗೆ ಅವರು ಅದರ ಬಗ್ಗೆ ಸಂಪೂರ್ಣವಾದ ಕೆಲಸ ಮಾಡ್ತಾರೆ. ನಾವು ಎಣಿಸ್ಬೋದು ಈ ಗ್ಯಾರಂಟಿ ಸಿಕ್ಕುಡು ಆಗಿಗೆ ನಾವು ದಿವಸಕ್ಕೆ ಎಲ್ಲರೂ ಎಷ್ಟು ಕಳಿಸ್ತಾರಂತ ಅವರ ವಾಟ್ಸಪ್ನಲ್ಲಿ ಗೊತ್ತಿರ್ತದೆ. OTP ಹೇಳಿ ಅಲ್ಲಿ ಏನು ಬರ್ತದೆ, ಯಾವ ಕಾರಣಕ್ಕೆ ಬರೋದಿಲ್ಲ, ಆದರೆ ದುಡ್ಡು ಬಂದಿರುವಂಥದ್ದು ಯಾವ ಬ್ಯಾಂಕಿನಲ್ಲಿ ಇದೆ ಎಲ್ಲವನ್ನು ತಿಳಿಸಿಕೊಡುವಂಥ ಕೆಲಸ ನಮ್ಮ ಎಲ್ಲ ಸದಸ್ಯರು ಮತ್ತು ಫಿಲಿಪ್ರವರು ಮಾಡ್ತಾರೆ. ಹಾಗಾಗಿ ಇದನ್ನು ಕೇವಲವಾಗಿ ನಾವು ಯಾವತ್ತೂ ನೋಡಬಾರ್ದು. ನಾವು ಸರ್ಕಾರದ ಯೋಜನೆ ಏನಂತ ಹೇಳಿದರೆ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಕೊಟ್ಟಂಥ ಯೋಜನೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಜನಪ್ರತಿನಿಧಿಗಳಾಗಲಿ, ನಾವು ಸಮಾಜ ಸೇವಕರು ಯಾರಾದರೂ ನಾವು ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜನರಿಗೆ ಸಿಗುವ ಹಾಗೆ ನಾವು ಮಾಡಬೇಕು. ಹಾಗಾಗಿ ನಮ್ಮ ಏನು ಕರ್ತವ್ಯ, ನಾವು ಪಂಚ ಗ್ಯಾರಂಟಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ನಾವು ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಹೋಗಿ ಈ ಅದಾಲತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.
ಇನ್ನು ಉಳಿದಂಥ ಗ್ರಾಮ ಪಂಚಾಯತ್ನಲ್ಲೂ ಮಾಡಲಿಕ್ಕಿದೆ. ಹಾಗಾಗಿ ಈ ಯೋಜನೆಯ ಎಲ್ಲ ಸದುಪಯೋಗವನ್ನು ಪಡ್ಕೊಳ್ಳಿ. ಏನಾದರೂ ನ್ಯೂನತೆಗಳು ಏನಾದರೂ ತೊಂದರೆ ಇದ್ದಾಗ ನಮ್ಮ ಅಧಿಕಾರಿಗಳು ಈ ಕಾರ್ಯಕ್ರಮ ಆದ ನಂತರ ಇಲ್ಲಿ ಚೆಕ್ ಮಾಡಿ ಹೇಳ್ತಾರೆ. ಹಾಗಾಗಿ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರವನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಜನರ ಬದುಕನ್ನು ಕಟ್ಟಿಕೊಡುವಂಥ ಕಾರ್ಯಕ್ರಮ, ಮಹಿಳೆಯರ ಸಬಲೀಕರಣವನ್ನು ಮಾಡುವಂಥ ಈ ಕಾರ್ಯಕ್ರಮ. ಮಹಿಳೆಯರಿಗೆ ಮನೆಯಲ್ಲೇ ಇರುವಂಥದ್ದು ಮಹಿಳೆಯರು. ಈ ಮಹಿಳೆಯರ ಅಕೌಂಟಿಗೆ ದುಡ್ಡು ಬಂದರೆ ಎಲ್ಲಿಗೆ ಹೋಗುವುದಿಲ್ಲ, ಅದು ಎಲ್ರಿಗೂ ಬಳಕೆ ಆಗ್ತದೆ, ಮನೆಗೆ ಬಳಕೆ ಆಗುವಂಥದ್ದು ಅದು. ಹಾಗಾಗಿ ಈ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಏನಿದ್ದೀರಿ, ನಿಮಗೆ ಎಲ್ಲ ಸವಲತ್ತು ಈ ಸರ್ಕಾರ ಯಾವವರೆಗೆ ಇರ್ತದೆ ಅಲ್ಲಿವರೆಗೂ ಈ ಎಲ್ಲ ಸವಲತ್ತುಗಳು ನಿಮಗೆ ಸಿಗ್ತದೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತು ಈಗ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನವರು ಮತ್ತು ಅಧಿಕಾರಿಗಳಿರ್ಬೋದು ಮತ್ತು ನಿಕಟಪೂರ್ವ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ನಮ್ಮ ಪ್ರಕಾಶ್ ರಾವ್ ಇರ್ಬೋದು, ಎಲ್ಲರೂ ಸೇರಿ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉಡುಪಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕರಿಸ ಒಂದು ನಮ್ಮ ನಂಬಿನ ದೈವ ದೇವರನ್ನು ಮನಸಾರನೆ ತಂದು ವೇದಿಕೆಯಲ್ಲಿ ಉಪಸ್ಥಿತಿರಿಪುನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಯನ ಅಜಿತ್ ಹೆಗ್ಡೆರೆ, ರಾಜಾರಾಮೇರೆ, ರಜನೇಕ, ಚರಿತ್ರಕ್ಕ, ಹೇಮಂತ್ರೆ, ಫಿಲಿಪೇರೆ, ಶೋಭಾರಾಣರೆ, ಜಯಕುಲಾಲ್ರೆ, ಅಂಚೆನೆ ಫುಡ್ ಡಿಪಾರ್ಟ್ಮೆಂಟ್ದ ಇನ್ಸ್ಪೆಕ್ಟರ್ನ ಸುಮತಿಯಕ್ಕ, ಅಂಚೆನೆ CDPO ವಿನೋದರೆ, ಮೆಸ್ಕಾಮ್ದ ಸೋಮಯ್ಯರೆ, ಬೊಕ್ಕ ಮೂಲ ಎದುರಿಪನ ಹಿರಿಯರನೆಗಲ್ನ ಮಾಲಿನ್ಯಕ್ಕ, ಅಮಿತಕ್ಕ ಇರ್ಲೇರು, ಅಬ್ದುಲ್ ಇರ್ಲೇರು, ಪ್ರವೀಣ್ ಇರ್ಲೇರು, ಬೊಕ್ಕ ಏಕನ ಪ್ರಕಾಶ್ ಇರ್ಲೇರು, ಅಂಚೆನೆ ಮಾತಾ ಮೂಲು ಉಪಸ್ಥಿತಿರಿಪನ ಗೌರವಾನ್ವಿತ ಪೂರ ವೇದಿಕೆ ಇಡ್ಪನ ಗಣ್ಯರೇ, ಬೊಕ್ಕ ಮೂಲು ಸೇರಿದ ಈ ಊರ್ದ ಮಾತಾ ಪ್ರೀತಿದ ಪೂರ ಬಂಧುಲೆ. ಮಸ್ತ್ ವಿಚಾರನ ಪೂರ ಅಜಿತೇರು ಬಾರಿ ಸವಿಸ್ತಾರ ಪಂಡೇರು. ನಮ್ಮ ಆತೇರ್ಲ ತುಳು ಪಾತೇರ್ನಾಗಲು ಅಲ್ಪ ಕೂತೊಂದು ನೂರು ಜನ ತುಳುವೆ ಪಾತೇರ್ನು, ಖಾಲಿ ಮೂಲಿ ಮೈಕದಿದ್ರ ಪತ್ತಿನ ಕನ್ನಡ ಪಾತೇರ್ನು, ಅದಕ್ಕೋಸ್ಕರ ಯಾನು ತುಳುಟೆ ಪಾತೇರೊಂದುಲ್ಲೆ ಬಂದುಲೆ. 2023 ಸರ್ಕಾರ ಬರೋಡು ತುಂಬು ಸಿದ್ದರಾಮಯ್ಯರು ಬೊಕ್ಕ DK ಶಿವಕುಮಾರ್ ರವರು ಒಂಜಿ ವಾಗ್ದಾನ ಕೊರ್ದಿತ್ತೇರು ಜನಕ್ಲೆ ಮಾತ. ಕರ್ನಾಟಕಡ್ ಸರ್ಕಾರ ಬತ್ತನ ನಿಗಲೆ 5 ಯೋಜನೆ ಕೊರ್ಪ ಅಂತ ಬಂದಿತ್ತೇರು. ಕೇವಲ ಒಂಜಿ ಚೀಟಿದ ಮೂಲಕ ಜನಕ್ಲೆ ತೋಜದಿತ್ತೇರು. ಅವೇ ನಂಬುದು ರಾಜ್ಯಡ್ ಇಡೀ ರಾಜ್ಯಡ್ ಜನಕಲು ಸರ್ಕಾರ ಬೋಟು ಬಂದು ಓಟು ಪಾಡಿಯರು. ಓಟು ಪಾಡಿನಾಗ ಆಯ್ತು ದುಂಬುದ ಜನಕ್ಕೆಲ್ಲ ಬದುಕು ನೆನ್ನೋಡು. 2019 ಕೊರೋನಾ ಬತ್ತಿತ್ತು ನಿಗಲೆ ಮಾತ ಗೊತ್ತುಂಡು. ಜನ ಮಾತ ಎನ್ನಿಯರು ನನ್ನ ಜೀವನನೇ ಅಂತ್ಯ ಆಂಡ್ ಮುಗ್ಗಿಳಿಂದ ಮಾತ ಎನ್ನಿಯ ಮಾತೇರ್ಲ ಆಯ ಮಲ್ಲಯೇ ಬಡವೆ ಏರ್ಲ ಪಂಡ್ರಜ್ಜಿ ಮಾತೇರಿಲ್ಲ ಅಂಚಿನ ಒಂಜಿ ಪರಿಸ್ಥಿತಿ ಇತ್ತನು. ಅದಾಗ ಜನಕ್ಲೇನು ಅಂಚಿನ ಒಂದು ವ್ಯವಸ್ಥೆ ಪಿರೇ ಬತ್ತಿ ಬೊಕ್ಕ ಜನಕ್ಕೆಲ್ಲ ಜೀವನ ಇಂಚೆ ಎದುರು ಪತೋಡು ಬನ್ನೋ ಒಂಜಿ ಯೋಚನೆ. ರಸ್ತೆ ಬೋರ್ಡು, ನೀರು ಬೋರ್ಡು, ಬಿಲ್ಡಿಂಗ್ ಬೋರ್ಡು, ಮಾತಲ ಬೋರ್ಡು ಅವು ಮಾತ್ರ ಅಭಿವೃದ್ಧಿ ಅತ್ತು. ಜನಕ್ಕೆಲ್ಲ ಬದುಕು ಅಭಿವೃದ್ಧಿ ಅಂಡ ಮಾತ್ರ ಅಭಿವೃದ್ಧಿ ಬನ್ನೋ ಉದ್ದೇಶದ ಒಂದು ಯೋಜನೆ ಕೊನೆತೇರು. ಅವಲ ಯೋಜನೆ ಎರೆಗೋಸ್ಕರ ಕೊರಿತೇರು. ಮಹಿಳಾ ಸಬಲೀಕರಣ ಒಡೊಂದು ನಮ್ಮ ಬನ್ಪ ಮಹಿಳೆಯರೇ ಈ ಸಮಾಜದ ಆಸ್ತಿ, ಮಹಿಳಾ ಪ್ರಧಾನ ಸಮಾಜ ಅಂದು ಭಾಷಣ ಬನ್ಪ ಕೇವಲ ಭಾಷಣಕ್ಕೆ ಸೀಮಿತ ಆದ ಇಪ್ಪರವಲ್ಲಿ ನಿಜಾರ್ಥಡ್ಲ ಇಪ್ಪೋಡು ಬನ್ನೋ ಉದ್ದೇಶದ ಒಂಜಿ ಇಲ್ಲಾಡು ಒಂಜಿ ಅಪ್ಪೆ ಮನಸ್ಸು ಖುಷಿ ಇಟ್ಟಿತ್ತು ನಾಂಡ ಜೋಕುಲೇನೆ ಎಡ್ಡೆ ತೂಪೇರು, ಕಡಜನೆ ಎಡ್ಡೆ ತೂಪೇರು, ಇಡೀ ವ್ಯವಸ್ಥೆನ ಸರಿಯಾದ ತೂಪೇರು ಬನ್ಪ ನಂಗೆ ಗೊತ್ತುಂಡು. ಅವೇನು ಗೊತ್ತಿತ್ತಿನೇನು ಕಾರ್ಯರೂಪಕ ನೋಡುದಂಡ ದಾದ ವ್ಯವಸ್ಥೆ ಮಲ್ಪೋಡು ಬಂದು ಅಂಚಾರಬಹುದು. 5 ಯೋಜನೆ ಕೊರಿಯರು ಆಯ್ತು ದುಂಬುಲ ಸರ್ಕಾರ ಬತ್ತದ ಬೇರೆ ಬೇರೆ ಯೋಜನೆ ಕೊಡ್ತಾ ನಿಗಲೆ ಮಾತ್ರ ಗೊತ್ತುಂಡು. ಇನ್ನು ಉಳುವವನೇ ಒಡೆಯ ಬಂದು ಇಂದಿರಾ ಗಾಂಧಿ ಮಲ್ತನ ಯೋಜನೆ, ದೇವರಾಜ ಅರಸರು ನಮ್ಮನ್ನ ಕಾರ್ಕಳದ ನಾಯಕರನ್ನ ವೀರಪ್ಪ ಮೊಯ್ಲಿಯರು, ಗೋಪಾಲ್ ಭಂಡಾರಿಪ್ಪನ ಸಮಯಡ್ ಅವೇನು ಒವೇ ಭ್ರಷ್ಟಾಚಾರ ರಹಿತವಾದ ಮಾತ ಜನಕ್ಲೆಗಲ ಮಲ್ಲಗಲ್ಲ ಮಸ್ತ್ ಬೆನ್ನಿತ್ತ ಜಾಗಲೇನು ಪಾಲು ಕಟ್ಟದ ಉಳುವನೆ ಒಡೆ ಆಯ ಬೆನೆಯುತ್ತ ಜಾಗ ಆಯಗಾಯ ಮಲ್ತುಕೊರ್ನೇನು ಇನ್ನು ನೆನಪಲ್ತೊನ್ನ ಸಂದರ್ಭ ದೇಪಂಡ ಒವೇ ಯೋಜನೆ ಕೊರ್ಪುನ ಮಲ್ಲತ್ತು ಕೊರಿಬಕ್ಕ ಜನಕ್ಕೆ ಬಾರಿ ಬೇಗ ಮದತ್ತು ಹೋಗ್ಬಿಡು ಅವನು ನೆನಪಲ್ಪರಗೋಸ್ಕರ. ಇನ್ನು ಉಳುವನೆ ಒಡೆಯದ ಮೂಲಕ 10 ಎಕರೆ, 5 ಎಕರೆ, 2 ಎಕರೆ, 15 ಎಕರೆ, 20 ಎಕರೆ ಜಾಗ ತಿಕ್ಕಿನಾಗಲ್ಲ ಉಲ್ಲೇರು. ಇನ್ನು ಅಗಲ್ಡ ಉಂಡ
ಮಾರ್ದೇರ ದಾದಾತುನ ಬೇತೆ ವಿಚಾರ ಆಂಡ ಒಂಚಿ ಕಾಲಘಟ್ಟಾಡು ಜನಕ್ಕೆಲ್ಲ ಬದುಕು ದಾದ ಬೋಡು ಬಂದ್ಮೇನು ಎಂದಿದ್ದು ಇಡೀ ದೇಶಾದ್ಯಂತ ಕೊರ್ದಿತ್ತೇರು ಅವೆಲ್ಲ ಐಡ್ಲ ಎಡ್ಡೆ ರೀತಿಯಲ್ಲಿ ಕೊರನೆ ಓವು ಜಾಗ ಉಂಡುಕೆಂಡ ಅವು ಕಾರ್ಕಳ ತಾಲೂಕು ಎಡ್ಡೆ ರೀತಿಯಲ್ಲಿ ಜನಕ್ಕೆ ಮುಟ್ಟು ನಂಚಿನ ಬೇಲೆನು ಎಂಗೆಲ್ಲ ನಾಯಕರನಗಳು ಮಲ್ದಿರು ಎಂಗೆಲ್ಲ ಮಸ್ತ್ ಹೆಮ್ಮೆ ಉಂಡು ಐಡ್ ಬೊಕ್ಕ ಬತ್ತನಾಗುಲ್ಲ ಜನಾರ್ದನ ಪೂಜಾರ ಬತ್ನಾರು ಸಾಲ ಮೇಳ ಅಂತ ಮಲ್ತದು ಪಾಪದ ಇನ್ನು ಬ್ಯಾಂಕಿನ ಮುದೆಯಲ್ಲಿ ಪೋತೆಂದ ಅವು ಜನಾರ್ದನ ಪೂಜಾರಿನ ಸಾಲ ಮೇಳ ಯೋಜನೆ ಹಿಡಿದು ನಮ್ಮ ಬಾರಿ ಗಟ್ಟಿ ಇಟ್ಲ ಧೈರ್ಯ ಇಟ್ಲ ಓಲ್ಲ ಪನ್ನೊಲ್ಲಿ ನಮಕ್ ಅಲ್ದು ಬೊಕ್ಕ ಬತ್ತನ ನಮನ ಒಟ್ಟು ಡಿಪ್ಪನ ಎಸ್ ಬಂಗಾರ ಪೇರು ಜನಕ್ಕೆಲ್ಲ ರೈತ ಬದುಕೊಂಡ ದಾದ ಮಲ್ಪಡೊಂದು ಕೃಷಿ ಪಂಪ್ ಸೆಟ್ಗೆ ಕರೆಂಟ್ ಫ್ರೀ ಇಂದು ಮಲ್ತನ ಇಡೀ ರಾಜ್ಯಡ್ ಇಡೀ ದೇಶಡ್ ಸುರೂಟು ಪಂಪ್ ಸೆಟ್ಗೆ ಕರೆಂಟ್ ಫ್ರೀ ಇಂದು ಮಲ್ತಂಡ ಬಂಗಾರ ಪೇರು ಮಲ್ದಿರು ನಮ್ಮ ಮಾತ ಎನ್ನೋಡು ಬಂದುಲೆ ಒಂದು ಮಾತ ಯೋಜನೆಯಲ್ಲೂ ಜನಕ್ಕೆಲ್ಲ ಬದುಕನ್ನು ಬದಲಾವಣೆ ಮಲ್ಪನಂಚಿನ ಯೋಜನೆಗಳು ಇಲ್ಲಿ ಐತ ಮುಂದುವರಿದ ಭಾಗ ಅದು ಪ್ರತಿ ಇಲ್ಲದ ಅಪ್ಪೆಗೆ 2,000 ರೂಪಾಯಿ ಕೊರಡು ಬಂದ ಯೋಜನೆ ಜನಕ್ಕೂ ಬಾರಿ ಏನು ಕಮ್ಮಿಡು ಪಾತಿಯರೇರು ಬಾರಿ ಅಗ್ಗಡು ಪಾತಿಯರೇರು ಆಂಟ ಇನಿ 1 ಲಕ್ಷ ಸಂಬಳ ಇತ್ತೇನವೇನು ಗೆದೊಂದೆ ಬಂದ್ರೆ ಈಗ ನಾಚಿಕೆ ಅವನು ಅಂತೆ ಇನ್ನು 2,000 ರೂಪಾಯಿ ಪರ್ಸೆಂಟ್ ಅಂತ ಗೆದೊಂದ್ರೆ ಮಸ್ತ್ ನಾಚಿಕೆ ಮಲ್ದೋಯ್ತೆ ಪಂಡ ನಮ್ಮ ಸ್ವಾಭಿಮಾನ ಬಿಡ್ದು ಬೋಬುಜ ಆಂಡ 1 ಲಕ್ಷ ಸಂಬಳ ಗೆತ್ತೊನ್ನೆ ಎಲ್ಲ ಅವೇನು ಸುರುಕು ಬೋದು ಗೆತ್ತೊಂದ್ರೆ ಪಂಡ ನಂಗೆ ಬೇಜಾರಾಗು ಇನ್ನು ಅವೇ ಸಂಬಳ ಬರ್ಪೆ 20,000 ಸಂಬಳ ಬರ್ಪೆ ಅವೇನು ಗೆತ್ತೊಂದು ചെയ്താಂಡ ಇನಿ ಬಡವಾಗ 2,000 ಬದ್ದಕ್ಕೆ 4,000 ಕೊಡ್ತೋಲಿ ಖಂಡಿತ ಏನು ದುರುಪಯೋಗ ಮಲ್ಪುಜೆ ಬೊಕ್ಕ ಇಲ್ಲಡ್ಲ ಡಬ್ಬಿಡ್ಬಾರ್ದು ದೀಪುಜೆ ಒಂಚೆ ಏನ ಕಷ್ಟ ಯೂಸ್ ಮಲ್ಪೆ ಜೋಕಲಿ ಲ್ಯಾಪ್ಟಾಪ್ಗೆ ಎತ್ಕೊರ್ದಿಪ್ಪರ್ಯಾವು ಬಾಲೆಗೆ ಶಾಲೆ ಕಡಬಿಡ್ರೆಪ್ಪರ್ಯಾವು ಬಾಲೆ ಡ್ರೆಸ್ಗೆ ತೊಂಡ್ರೆಪ್ಪರ್ಯಾವು ಪ್ರಾಯದ ಅಪ್ಪಮ್ಮೆ ತಡಗಲಿ ಮರ್ದಿಗೆ ಇಪ್ಪರ್ಯಾವು ಉವೇ ಕಾಯಿಲೆ ಬತ್ತಿತ್ತನ ಹುಷಾರ್ ದಂಧೆಗೆ ಯೂಸ್ ಮಲ್ತದು ಇನ್ನು ಕೂಡ ಅವೇನು ಸಮಾಜ ತಿರ್ಗಾದು ಇನ್ನು ಸಮಾಜದ ಕರ್ನಾಟಕ GDP ಪರ್ಯಾವು ಇಜರ ತಲಾದಾಯ ಬಂದ್ಬೇರು ಬರೀ ನಮ್ಮ ಮಂಡ್ಯದ ಮಿತಿಯೇತ ಆದಾಯ ಅಂದು ತಲಾದಾಯ ಇನ್ನು ದೇಶಡೆ ಎಡ್ಡೆ ರೀತಿ ರಿಪ್ಪರು ಹೋಲಿಕೆಂಡ ಕರ್ನಾಟಕ ರಾಜ್ಯ ಉಂಡು ಬಂದ್ರೆ ನಂಗೆ ಹೆಮ್ಮೆ ಆಗ್ಬೋಡು ಅದಕ್ಕೆ ಕಾರಣ ಏರು ಬಂಡ ಈ ದೇಶದ 15 ಸಾರಿ ಬಜೆಟ್ ಮಂಡನೆ ಮಂಚಿನ ಎಂಕೆಲ್ಲ ವೀರನಾಯಕ ಸಿದ್ದರಾಮಯ್ಯರು ಬೊಕ್ಕ DK ಶಿವಕುಮಾರ್ ಎಂಕೆಲ್ಲ ಮಸ್ತ್ ಹೆಮ್ಮೆಡು ಬಂದುಲೆ ಅವೇ ರೀತಿ ಇನ್ನು ಎಂಗೆಲ್ಲ ಉಡುಪಿ ಜಿಲ್ಲೆಗೆಲ್ಲ ಹೆಮ್ಮೆ ದೇಪಂಡ ರಾಜ್ಯದ 34 ಜನ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಗೆಲ್ಲ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಕೊರ್ಪುನ ಮಹಿಳಾ ಮಂತ್ರಿ ಎಂಗೆಲ್ಲ ಉಡುಪಿ ಜಿಲ್ಲೆದ ಮಂತ್ರಿ ಇದು ಬಂದ್ರೆ ಎಂಗೆಲ್ಲ ಮಸ್ತ್ ಸಂತೋಷ ಆಗ್ಬೋಡು ಆರ್ನ ಒಂಜಿ ಕೈತಗು ನಡ್ದದ ಗೊತ್ತುಜಿ ಮಾತೇರ್ಲ ತಿಂಗಳು 2,000 ರೂಪಾಯಿ ತಿಕ್ಕುಲಕ ಇನ್ನು ಸುಮಾರು 1,00,000 ರೂಪಾಯಿ 42,000 ನನ್ನ ಒಂಜಿ ಕಂತು ಬತ್ತನ ದಾಂಡ 50,000 ರೂಪಾಯಿ ಮಾತಾರ ತಿಕ್ಕಿಲಕ ಬಿಡ ಆ ಬುಡ ಮಾತೇರಿಲ್ಲ ಕೆಲವು ಜನಕ್ಕೆ ಬಂತೆ ಬೇಗ ದಿಕ್ಕಿದಿಪ್ಪು ಕೆಲವು ಜನಕ್ಕೆ 2 ದಿನ ಲೇಟ್ ದಿಕ್ಕಿದಿಪ್ಪು ಕೊರ್ನಾಗ 42,000 24 ಕಂತು ಇದು ಮಟ್ಟ ಬೈದನು ಕೆಲವು ಜನಕ್ಕೆ ಒವೇ ಕಾರಣ 1% ಜನಕ್ಲೆಗೆ ಐಡ್ಲ ಕಮ್ಮಿ ಜನಕ್ಲೆಗೆ ಐದು ವಂಚಿರ್ತೆ ರಾದುಲ್ಲೇರು ಅಂಚಿನ ಇತೆ ಸರ್ಕಾರ ಬತ್ತು 2.25 ವರ್ಷ ಅಂಡಲ್ಲ ಎಂಕಲು ಇನಿಮುಟಲ್ಲ ನಿಗಲ್ಡವ ಬೂಟಾಟಿಗೆ ಜನ ಓಟು ಮಲ್ಪನೋಡು ಪನ್ಪು ನೋಡು ಅದರ ಜಂಬ ಕೊಚ್ಚಂಡ್ರೆ ಬೈಜೇರಿ ಇರಲ್ಲ ಎಂಕಲ್ಲ ನಾವು ಜಾಯಮಾನ ಹತ್ತು ಇನ್ನು ದಾಯ ಬೈದ ಬಂಡ ನಿಗಲ ಯೋಜನೆ ತಿಕ್ಕೊಂದುಂಡ ತಿಕ್ಕಿಚಿನ ದಾಯಿ ತಿಕ್ಕೊಂದಿಜ್ಜಿ ತಿಕ್ಕಿಚಿಂತ ನನದಾದ ಯೋಜನೆ ಬೋರ್ಡು ನಿಗಲಿಗೆ ದುಮ್ಮುಗು ಮೆತ್ತವಾದ ಅವಲೋಕನ ಮಲ್ಪೋಡುದಂಡ ಪ್ರತಿ ಒಂಚು ಪಂಚಾಯಿತಿ ಬೋರ್ಡು ಪ್ರತಿ ಜನಕ್ಕೆಲ್ಲ ಕೈತಲ ಬೋರ್ಡು ಬಂದು ಎಂಗೆಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಲ್ದೇರು ರಾಜ್ಯ ಅಡ್ಲ ಐಟ್ ರಾಜ್ಯ ಸ್ಥಾನಮಾನ ಕೊರ್ದು ರಾಜ್ಯ ಸಚಿವ ಸ್ಥಾನ ಕೊರ್ದು ಅಧ್ಯಕ್ಷರುಳ್ಳೇರು ಉಪಾಧ್ಯಕ್ಷರುಳ್ಳೇರು ಜಿಲ್ಲಾ ಮಟ್ಟ ಅಧ್ಯಕ್ಷರುಳ್ಳೇರು ತಾಲೂಕು ಮಟ್ಟದ ಅಧ್ಯಕ್ಷರುಳ್ಳೇರು ಐತೆ ಪೇರವಡು 15 ಜನದ ಸಮಿತಿ ಉಂಡು ಮೊಗಲು ಮಾತೆ ಕ್ರಮವತ್ತಾದ ಆ ಯೋಜನೆ ಜಾರಿ ಆವೊಂದು ನಂದು ತೂಬುನ ಬೇಲೆ ಮೊಗಲ್ಲ ಅಂಚೆ ಮಾತ ತೂವೊಂದು ಕಾರ್ಕಳ ತಾಲೂಕು ಐಟ್ಲ ಮಸ್ತ್ ಸಂತೋಷ ಮಂಡ ಉಡುಪಿ ಜಿಲ್ಲೆಡು ಕರ್ನಾಟಕ ಸರ್ಕಾರ ಬರ್ರ ಸಾಕಾರ ಆತಿರಲ್ಲ ಈ 5 ಯೋಜನೆಯನ್ನ ಪ್ರಥಮವಾದಿಗೆ ತೊನ್ನೆ ಜಿಲ್ಲೆ ಹೋಗ್ಕೊಂಡ ಉಡುಪಿ ಜಿಲ್ಲೆ ನಮ್ಮ ಬಾರಿ ಖುಷಿ ಬಂದಪ್ಪ ದೇ ನಮ್ಮ ಭಯಂಕರ ಅತಿ ಬುದ್ಧಿವಂತಿರು ನಮ್ಮ ಬುದ್ಧಿವಂತಿಗೆ ಜಾಸ್ತಿ ಇತ್ತಾಗಲು ಅಂಚಾರಬಹುದು 5 ಯೋಜನೆ ಗೆತ್ತೊನ್ನೆ ಜಿಲ್ಲೆ ಹೋಗ್ಕೊಂಡು ನಮ್ಮನ ಜಿಲ್ಲೆ ಆಯ್ತಾ ಜೊತೆ 10 ಕಿಲೋ ಅರಿ ಸುರು ಅರಿ ಬರ್ನಾಗ ಬಾರಿ ತಮಾಷೆ ಪಾತಿಯರು ಒಂದು ಇನಿ ಬೈದಿನತ್ತು ಮನಮೋಹನ್ ಸಿಂಗ್ ಕೇಂದ್ರ ಪ್ರಧಾನಮಂತ್ರಿ ಆದಿಪ್ಪನಾಗ ದೇಶಡ್ ಏರ್ಲ ಬಡವೇರು ಬಡವುಡು ಬದುಕಾರ ಬಲ್ಲಿಂದ ಆಹಾರ ಭದ್ರತೆ ಕಾನೂನು ಕೊನತೀರು ಅದಾಗ ಮಸ್ತ್ ಕಮ್ಮಿಡು ಬಾತೇರಿಯರು ಇನಿ 1 ರೂಪಾಯಿ ಅರಿ ಕೊರ್ನ ಬಡವೇರು ಇಲ್ಲ ಬೇಲೆ ಬರ್ಪು ಜೇರಂದು ಹಾಗೆಲ್ಲ ಯೋಜನೆ ಐತೆ ಬಡವೆ ಸಯ್ಯಮುಟ ಬೆನುಂದೇ ಇಪ್ಪೋಡು ಆ ಇಲ್ಲಡು ಕುಲ್ಲರ ಬಲ್ಲಿ ಬಡವಾದೇ ಇಪ್ಪೋಡು ಒಂದು ಆಂಡ ಏಪಲ ಎಂಗೆಲ್ಲ ಸರ್ಕಾರದ ಯೋಜನೆ ಅಂಚೆ ಇಜ್ಜಿ ಬಡವೇರು ಬೆಂದನೆ ಯಾವು ನಿಗಲು ಬೆಂದು ನಿಗೆಲ್ಲ ಕೈತ ಗೆರೆಲ್ಲ ಪೂರ ಮಾಜಿದ ಬೋತು ನಾನು ನಿಂಗೆ ಡೌಟು ಕಾರ್ಲ ಪೂರ ದರಿದು ಕಾರ್ದ ಚುಳಿಲ್ಲ ಹಾಕಿದಿಪ್ಪರ್ಯಾವು ಎಂಗೆಲ್ಲ ಹಳ್ಳಿದ ಬಂದುಲ ಆತು ಬೆಂದೇರು ನನ್ನಂಡ ಒಂದು ಸುಕ್ಕ ಟಿಪ್ಪಾಡಂದು 10 ಕಿಲೋ ಅರಿ
ಬಡವೇರೆ ಕೊರತು ಏರ್ಲ ದಿವಾಳಿ ಆತಿಜೇರು ನಿಗಲೆ ಕೊರ್ಪನ ಯೋಜನೆ ಉದಯ್ ಶೆಟ್ಟಿಲ ಕಿಶೆಟ್ ಕೊರ್ಪನತ್ತು ಅಜಿತ್ ಹೆಗಡೆರ್ಲ ಕೊರ್ಪನತ್ತು ಸಿದ್ದರಾಮಯ್ಯರ್ಲ ಕಿಶೆಟ್ ಕೊರ್ಪನತ್ತು ಒಂದು ನಿಗುಲೇ ಕಟ್ಟದ ಟ್ಯಾಕ್ಸ್ ದುಡ್ಡು ಅವು ಸರ್ಕಾರದ ದುಡ್ಡು ಆಂಡ ನಿಗುಲು ಜನಪ್ರತಿನಿಧಿ ಅಂದು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಮಂತ್ರಿ ಕೂಡಲೇ ಸಿದ್ದರಾಮಯ್ಯ ಬದ್ಧತೆ ಉಂಡು ಎನ್ನ ಸರ್ಕಾರ ಬರ್ಪನ ಒವೇ ಆದಾಯ ಉಂಡು ಅವಿನ ಬಡವೇರೆ ಕೊರಡು ಬಂದ ಒಂಜಿ ಮಲ್ಲ ಮನಸ್ಸಿತ್ತಂಡ ಅವು ಸಿದ್ದರಾಮಯ್ಯರೇ ಉಂಡು ಒಂದು ಬಂದ ಸಂತೋಷ ಪಡುವ ಬಂದಲೆ ಏರೇ ಜನಪ್ರತಿನಿಧಿ ಅವಾರ್ಡ್ ನಮ್ಮ ಓಟು ಕೊರ್ದ ఆయన ಚುನಾಯಿತ ಮಲ್ಪನು ಇಜರಾಯನ ಗೆಂದವನು ಪಾಪದಾಯನ ಸೇವೆ ಮಲ್ಪಡು ಈ ಸಮಾಜದ ಕಟ್ಟ ಕಡೆಯ ಒಂಜಿ ವ್ಯಕ್ತಿಗಳ ಸ್ವರ ಕೊರಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನಬದ್ಧವಾದ ವ್ಯವಸ್ಥೆ ಪ್ರಜಾಪ್ರಭುತ್ವ ಮಾಡಿ ಅಂಚೆ ಇಪ್ಪಡು ಸಮಾಜದ ಏರ್ನ ಸ್ವರನ್ನು ಬಂದು ಮಲ್ಪನತ್ತು ಆ ಸ್ವರಕ್ಕೆ ಶಕ್ತಿ ಕೊರಡು ನಮ್ಮ ಅದಗೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಪಂಡ ಈ ಜಗತ್ತದ ಭಾರತದತ್ತು ಮಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಓಲುಂಡು ಕೇಂದ್ರ ಭಾರತ ದೇಶಡುಂಡು ಆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಗಟ್ಟಿ ಮಲ್ಪನ ಮೇಲೆ ಕೈ ವ್ಯವಸ್ಥೆ ಎರಡು ಉಂಡು ಕೇಂದ್ರ ಪ್ರತಿ ಒಂಜಿ ಮತದಾರರ ಉಂಡು ಪ್ರತಿ ಒಂಜಿ ವೋಟರ್ನ ವೋಟುಗಳಾದ ಶಕ್ತಿ ಉಂಡು ಅದಾಗ ಮಾತ್ರವು ಮತದಾನ ಎಡ್ಡೆ ರೀತಿ ರಾಬುಡು ಅವು ಆ ಮತದಾನ ಎಡ್ಡೆ ರೀತಿ ರಾಂಡ ಈ ನಮ್ಮದ ಎಡ್ಡೆ ಯೋಜನೆಯಲ್ಲೂ ಜನಕ್ಕೆಲ್ಲ ಕೈಗೆ ತಿಕ್ಕುವ ಇನ್ನು ಪತ್ತಿಗಿನ ಅರಿಕೋರೋಯ್ತೇರು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕುತೊಂದು ಇಡೀ ಭಾರತ ದೇಶದ ನಕ್ಷೆ ಎನ್ನರು ಸಾಧ್ಯಜಿ ಇನ್ನು ಯಾದಗಿರಿ ಗುಲ್ಬರ್ಗ ರಾಯಚೂರು ನಿಗುಲು ಪೋತು ಓಡು ಇಜರ ಉತ್ತರ ಪ್ರದೇಶ ಪೋಡು ಎಂಕುಲ್ಲ ಮುರಡಿ ನಮ್ಮನ ಕುಂಭಮೇಳನಾಗ ಎಲ್ಲ 2 ಸಾರಿ ಪೋದಿತ್ತೆ ಉತ್ತರ ಪ್ರದೇಶಕ್ಕೆ ಅವರ ಅಮಾಸೆ ದಾನ್ಲೆ ಪೋದಿತ್ತೆ ಅವರ ಪುಣ್ಯ ದಾನ್ಲೆ ಪೋದಿತ್ತೆ ಅಲ್ತ ಜನಕ್ಕೆಲ್ಲ ಬಂಗದ ಬದುಕು ತೋಡು ನಮ್ಮ ಇನ್ನು ವೆಸ್ಟ್ ಬೆಂಗಾಲ್ ಬೋಡು ಬಿಹಾರ ಬೋಡು ಅಗಲು ಮನುಷ್ಯ ರೂಪಡೆ ಇಜ್ಜೇರು ಆತ್ತು ಬಂಗಡುಲ್ಲಿರು ಜನಕಲು ನಮ್ಮ ದಕ್ಷಿಣ ಕನ್ನಡ ಉಡುಪಿದ ಜನಕಲು ನಿಜವಾದ್ಲ ಪುಣ್ಯವಂತಿಯರು ಮೂಲ ಪುಟ್ಟೋಡು ದಾಂಡ ಯಾನು ಓಲ್ಲ ಬಾರಿ ಹೆಮ್ಮೆ ಇಡ್ಲ ಸಂತೋಷ ಇಡ್ಲ ಬಂದ್ಪುರು ಒಂದೊಂದು ಭೂಲೋಕದ ಸ್ವರ್ಗ ಮನುಷ್ಯ ಬದುಕರಾಗ ಕರೆಕ್ಟ್ ಬರ್ಸ ಕರೆಕ್ಟ್ ದುಂಬು ಕರೆಕ್ಟ್ ಚಳಿ ಈ ತೆಡ್ಡೆ ಬರ್ಪುನ ಜಾಗ ನನ್ನ ಭೂಲೋಕದ ಬೇತೆ ಓಲ್ಲ ಇಜ್ಜಿ ಅಂಚಿನ ಎಡ್ಡೆ ಜಾಗಡು ನಮಗೆ ದೇವಿಯರು ನಮ್ಮನ್ನು ಪುಟ್ಟದೇರು ಅಂಚಾರ ಬೋದಿತ್ತೆ ಸಾಣೂರ್ದು ಅಂಚಿನ ಊರುಡು ಗ್ರಾಮ ದೇವಿಯರ್ಲೇರು ಗರಡಿ ಉಂಡು ದೈವಸ್ಥಾನ ಉಂಡು ಮಾತಲ ಉಂಡು ಅದಕ್ಕೆ ಸರಿಯಾದ ಈಗ ನಮ್ಮನ್ನ ಸಾಣೋಡಿ ಸರಿ ಕಂಬಳದ ಒಂಜಿ ಕರೆಲ್ಲ ರೆಡಿ ಒಂದುಂಡು ಹೆಮ್ಮೆದ ಅಂಚೆ ಬಂದ್ಬಿಟ್ಟು ಮಾತಾ ಒಂಜಿ ವ್ಯವಸ್ಥೆ ಇಪ್ಪು ಅಂಚಿನ ಊರು ಹೋಗ್ಕೊಂಡ ಸಾಣೂರು ಅಂಚಿನ ಪೊರ್ಲುದ ಸಾಣೂರ್ದ ಊರುಡು ನಮವುಲ್ಲ ಸರ್ಕಾರದ ಯೋಜನೆ ಏರ ಕೈಟುಕೊರ್ಪನ ಯೋಜನೆ ಇತ್ತು ಅವೇನು ಜನಕ್ಕಲು ಮಾತ ಗೆತೊಂದು ಅಯ್ತು ಕೃತಾರ್ಥರಾದ ಆಗೆಲ್ಲ ಮಾತ ಕಷ್ಟ ಪರಿಹಾರ ಹೊಡೋದು ನಮ್ಮನ್ನ ಸುರುತ ಯೋಜನೆ ಅತ್ತ ಜೊತೆ ಇನ್ನು ಶಕ್ತಿ ಯೋಜನೆ ಅಂದು ಶಕ್ತಿ ಬಂಡ ಮಹಿಳೆಯರ ಶಕ್ತಿ ಕೊರ್ಪನ ಯೋಜನೆ ಇನ್ನು ನಮ್ಮನ್ನ ದಕ್ಷಿಣ ಕನ್ನಡ ಉಡುಪಿ 2 ಜಿಲ್ಲೆಡು ಈ ಶಕ್ತಿ ಯೋಜನೆದ ಬಸ್ತ ವ್ಯವಸ್ಥೆಯಲ್ಲೂ ಕಮ್ಮಿ ಮಾಡ 1% ಇಪ್ಪನು ಬೇತೆಯರು ಹುಬ್ಳಿ ಧಾರವಾಡ ದಾವಣಗೆರೆ ಯಾದಗಿರಿ ಗುಲ್ಬರ್ಗ ಬೆಂಗಳೂರು ಬೋಲಿ ಇನ್ನು ಬೆಂಗಳೂರು ಹಿಡಿದು ಡೈಲಿ ಕಾಂಡೆ ಬೇಲೆಗೆ ಮೈಸೂರು ಬೋದು ಬರ್ಪನ ಗುಳ್ಳೇರು ಕೋಲಾರ ಬೋದು ಬರ್ಪನ ಗುಳ್ಳೇರು ತುಮಕೂರು ಬೋದು ಬರ್ಪನ ಗುಳ್ಳೇರು ಚಿಕ್ಕಬಳ್ಳಾಪುರ ಬೋದು ಬರ್ಪನ ಗುಳ್ಳೇರು ದೊಡ್ಡಬಳ್ಳಾಪುರ ಬೋದು ಬರ್ಪನ ಗುಳ್ಳೇರು ಡೈಲಿ ಬೆಂಗಳೂರಿಗೂ ಕಾಂಡೆ ಬೆಂಗಳೂರು ಪೋದು ಬೇಲೆ ಮಲ್ತು ಬರ್ಪನ ಪೊಡ್ಜೀವನಾಗಲು ಮಾತ ಫ್ರೀ ಆದ ಬಸ್ಸು ಪೋದು ಬರ್ಪನ ಗುಳ್ಳೇರು ಫ್ರೀ ಬಸ್ಸು ಪೋದು ಬರ್ಪೋನು ಆ ಶಕ್ತಿ ಯೋಜನೆಗೆ ಆತ ಶಕ್ತಿ ಉಂಟು ಇನ್ನು ನಮ್ಮನ್ನ ಓವಾಂಡ ದೇವಸ್ಥಾನ ದೇವರಕ್ಕೆ ಧರ್ಮಸ್ಥಳ ಬೋಬುಂಡ ಸುಬ್ರಹ್ಮಣ್ಯ ಬೋಬುಂಡ ಕೊಲ್ಲೂರು ಬೋಬುಂಡ ಕಟೀಲು ಬೋಬುಂಡ ಕುಡ್ಲ ಗೋಕರ್ಣೇಶ್ವರ ಬೋಬುನಂಡ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಬೋಬುನಂಡ ಪೂರ ಫ್ರೀ ಆದ ಪೋದು ಮಧ್ಯಾಹ್ನ ಅನ್ನದಾಸೋಹದ ಉಣಾಸ್ ಮಲ್ತದ ಬಯ್ಯಗೆ ನಮ್ಮನ್ನ ಇಲ್ಲ ಬರ್ಪೋನ ಅಂಚಿನ ಧರ್ಮಗೆ 1 ರೂಪಾಯಿ ಖರ್ಚಿದೆ ಅಂತ ಪೋದು ಬರ್ಪೋನ ವ್ಯವಸ್ಥೆ ಇತ್ತೆ ಇಪ್ಪನೆಗೆಲ್ಲ ಸರ್ಕಾರ ಕಲ್ಪಿಸಾದನಂದು ಯಾನು ಬಾರಿ ಹೆಮ್ಮೆ ಇಡ್ಲ ಸಂತೋಷ ಇಡ್ಲ ಪಡ್ಬೇ ಬಂದುಲೆ ಒಂದು ಖಂಡಿತ ನಿಗಲೆಗಾದೆ ಇಪ್ಪೋಡು ನಿಗಲೆಗಾದೆ ಮಲ್ದೇರು ತುಂಬೈತೆ ನಮ್ಮ ಯುವಕಿಯರು ನಿಗುಲು ಎನ್ನುವರು ನಿಗುಲು 7 ಜನ ಕಷ್ಟ ಉಳ್ಳರ್ದು ಹಿಂಗೆ ಗೊತ್ತುಜ್ಜಿ ಇನ್ನು ಮಾತೇರ್ನ ಮಿತ್ತಲ್ಲ ಇನ್ನು ಸಾಣೂರದ ಊರುಡು ಒಂಜಿ 4,000-5,000 ಜನ ಇತ್ತು ನಾಂಡ ಶ್ರೀಮಂತಿಯರು ಬಜಿ 100 ಜನ ಇಪ್ಪೇರು ಬೊಕ್ಕ 4,000 ವರ್ಮಾವದ ಜನ ಬಡವೇರೆ ಇಪ್ಪುನು ಆ ಇನಿ ಬೆಂದಿಂಡ ಮಾತ್ರ ಎಲ್ಲ ಉಣಸ್ ಮಲ್ಪುನು ಇಜಿ ఆయన ಇಲ್ಲು ಸಾಗುನಂಚಿನ ಪರಿಸ್ಥಿತಿ ನಿಗುಲು ಏತು ಗ್ರೂಪ್ ಉಡು ಸಾಲ ಮಲ್ದಾರು ಏತು ಕಡೆ ಸಾಲ ಮಲ್ದಾರು ಬಾಲ್ಯ ಕಲ್ಪವರಾಗ ಇಜರ ಕಾಯಿಲೆ ಬತ್ತನ ತೊಂದರೆ ಬಲ್ತಾನ ಅಂದ್ರೆ ನಿಗಲ ಮನಸ್ಸಿಗೆ ಮಾತ್ರ ಗೊತ್ತಾವು ಅಂಚಿನ ಮಾತ ಕಷ್ಟಡೇ ಇಪ್ಪುನು ಮಾತಿರಲ್ಲ ಜನಕ್ಕೂ ಅದಕ್ಕೆ ದಾದಾಂಡಲ ವ್ಯವಸ್ಥೆ ಅವಡು ಆಗೆಲ್ಲ ಜೀವನ ಬದಲಾವಣೆ ಅವಡ್ದು ಸಿದ್ದರಾಮಯ್ಯರು ಕೂಡ ಹೊಸ ಕಾನೂನು ಪದ್ಧತಿ ಇದ್ದರು ಮುರಣ್ಯ ತುಯ್ಯಾರು ಇನ್ನೊಂದು ಕಾಯಿಲೆ ಬತ್ತನ್ನ ಒಂಜಿ ಪ್ರೈವೇಟ್ ಹಾಸ್ಪಿಟ್ಲ್ ಬೋಂಡ ಆ ಬಡವನ ಇಲ್ಲೇ ಮಾರಣಂಚಿನ ಪರಿಸ್ಥಿತಿ ಆ ಬದುಕಾರ ಸಾಧ್ಯ ಇಜ್ಜಿ 2 ಲಕ್ಷ 3 ಲಕ್ಷ 4 ಲಕ್ಷ ಬಿಲ್ ಆಗ್ಬಿಡು ಇನ್ನು ಅದಕ್ಕೋಸ್ಕರ ಎಮರ್ಜೆನ್ಸಿ ಅದು ಏರೇ ಪೇಷಂಟ್ನ ಒವೇ ಪ್ರೈವೇಟ್ ಹಾಸ್ಪಿಟಲ್ ಇಪ್ಪರವು ಗೌರ್ಮೆಂಟ್ ಹಾಸ್ಪಿಟಲ್ ಅವು ಒಡೆಗಿಲೇಸು ಉಂಡಲ್ಲ ದಾಲ ಪೈಸಾಕ್ಕೆ ಏನಂದರೆ ಆಗಲ್ಲಿ ಟ್ರೀಟ್ಮೆಂಟ್ ಕೊರಡು ಬಂದ ಯೋಚನೆ ಸಿದ್ದರಾಮಯ್ಯ ಮುರಣಿ ತಾನೇ ಅನೌನ್ಸ್ ಮಲ್ದಿರು ಖಂಡಿತ ದುಂಬುದ ದಿನಟವು ಬಡವೇರಿಗೆ ಒವೇ ಹಾಸ್ಪಿಟ್ಲ್ ಫ್ರೀ ಟ್ರೀಟ್ಮೆಂಟ್ ಅಂಡ ಖಂಡಿತ ಏನು ಅರ್ಧ ಕಾಯಿಲೆ ಗುಣ ಆಗ್ಬಿಡೋದು ಬಂದ್ರೆ ನಾನು ಸಂತೋಷ ಪಡುವೆ ಬಂದರೆ ಉನ್ನೀನಿ ಬೋಡಿಪ್ಪನು ಮಾತೇರಿಲ್ಲ ಇದೇ ಪಂಡ ಹಾಸ್ಪಿಟ್ಲ್ ಹೋಗ್ಬನೇ ಒಂಜಿ ಪೋಡಿಗೆ ಮಾತೇರಲ್ಲ ಇತ್ಯದ ಪರ ವ್ಯವಸ್ಥೆದ ಫುಡ್ ತಿಂದು
ಇತ್ತ ವ್ಯವಸ್ಥೆ ಅಂತೂದು ಇತ್ತದ ಟೆನ್ಷನ್ ತೂದು BP ಶುಗರ್ ಇಂಚೆಲ್ಲ ಕಾಮನ್ ಅವು ಅತ್ತಂದೆ ಮಾತ ಕಾಯಿಲೆಲ್ಲ ಮನುಷ್ಯ ಬರ ಸುರಾತನು ಅದಕ್ಕೋಸ್ಕರ ಇಂಚಿನ ಮಾತ ಯೋಜನೆ ಸಹ ಇಲ್ಲಿ ಶಾಲೆ ಕಲ್ಪರದಲ್ಲ ಬಂಗಜ್ಜಿ ಪ್ರೈವೇಟ್ ಶಾಲೆಗೆ ದುಡ್ಡಿತ್ತನ ಬೋಪೇರು ಅವು ಇಜ್ಜಿನ ಪ್ರತಿ ಒಂಜಿ ಗೌರ್ಮೆಂಟ್ ಶಾಲೆಲ ಬಾರಿ ಎಡ್ಡೆ ರೀತಿ ನಡತೊಂದುಂಡು ಎಡ್ಡೆ ಬಂಡ ಎಡ್ಡೆ ಎಜುಕೇಷನ್ ದೇ ಬಂಡ ಊರ್ದಾಗಲು ಮಾತ ಈಗ ಸಾಕಾರ ಮಲ್ತದು ಮಾತ ಊರ್ದಾಗೆಲ್ಲ ಸಾಕಾರ ಪ್ರತಿ ಒಂಜಿ ಗೌರ್ಮೆಂಟ್ ಶಾಲೆ ಎಡ್ಡೆ ರೀತಿ ಉಂಡು ಅವ್ರು ಕಲ್ಪರ ಜೋಕುಳೆ ಬೋಡಿನ ವ್ಯವಸ್ಥೆ ಎಲ್ಲ ಇಲ್ಲ ಅಂಡ್ ಆಸ್ಪತ್ರೆಯ ವ್ಯವಸ್ಥೆ ಇಜ್ಜಿ ಅವೇನು ತುಂಬೋದು ಮಲ್ತಂದ ಅಂಡ ಅದಕ್ಕೆ ಸಾರ್ಥಕ ಸರ್ಕಾರ ಮಲ್ತ ವ್ಯವಸ್ಥೆ ಆಗ್ಬಿಟ್ಟು ಪನೊಂದು ಇನ್ನು ಸಾನ್ನೂರದ ಈ ಭಾಗಡ್ಲ ನಿಗುಲ್ಲ ಧನ್ಯವಾದ ಪಂಡ್ರ ಬೈದರು ಸಮಸ್ಯೆ 10% ಜನಕ್ಕೆ ಇಪ್ಪು ಬೊಕ್ಕ ಸ್ವಲ್ಪ % ಜನಕ್ಕೆ ಸಮಸ್ಯೆ ಇಜ್ಜಿ ಒಂದೇ ಪಲ ಬೋರ್ಡು ನಮ್ಮ ಊರದಿಲ್ಲಡೆ ಕಿನ್ನೆ ಉಪಕಾರ ಮಾಡ್ತಾರೆ ಜೊತೆ ಕೊಡೊಂದು ಸಂತೋಷದ ವಿಷಯ ಕಾರ್ಕಳ ಬಂಡ ಜೈನ ಕಾಶಿ ಒಂದು ಜೈನ ಪರಂಪರೆ ಇತಿಹಾಸ ಇತ್ತು ನಂಚಿನ ಜಾಗ ವಿಶ್ವದ ರಡ್ಡನೆ ಮಲ್ಲೆ ಗೋಂಬಟೇಶ್ವರ ಓಲುಂಡು ಕೇಂದ್ರ ಕಾರ್ಕಳ ಉಂಡು ಒಂಜಿನದ ಓಲುಂಡು ಕೇಂದ್ರ ಶ್ರವಣ ಬೆಳಗೊಳ ಉಂಡು ಅದಕ್ಕೆ 16 ವರ್ಷಗಳ ಮಹಾಮಸ್ತಕ ಅಭಿಷೇಕ ಬಾರಿ ವಿಶೇಷವಾದ ಮಹಾಮಸ್ತಕ ಅಭಿಷೇಕ ಗೊತ್ತುಂಡು ಒಂಜಿ ಎಲೆಡಮ ವರ್ಮ ನಮ್ಮದು ದ್ರವ್ಯಡ್ ದೇವರಿಗೆ ಅಭಿಷೇಕ ಮಲ್ಪೇರು ಇನ್ನು ಗಂಧ ಇಪ್ಪು ಇಜರ ಪೇರು ಇಪ್ಪು ಕಷಾಯ ಇಪ್ಪು ಬೆತೆ ಬೆತೆ ರೀತಿ ಅಂಚಿನ ಮಾಮಲ್ಲ ಒಂಜಿ ಕಾರ್ಯಕ್ರಮ ಅವೇ ನಮ್ಮನ ಕಾರ್ಕಳದ ನಾಡ ಹಬ್ಬ ಆದ ಮಲ್ಪೋಡು 2027 ಫೆಬ್ರವರಿ ಆಪುಡು ಅದಕ್ಕೆ ಪೂರಕವಾದ ಕಾರ್ಕಳ ಬರ್ಪುನ ಒಂಜೇ ಒಂಜಿ ರೋಡ್ಲ ಸರಿ ನೀವು ತೂವರೆ ಅವು ಕಾರ್ಕಳ ಸಿಟಿಗೆ ತೂಯರ್ನಂಡ ನೀವು ರಾಘವೇಂದ್ರ ಮಠ ಹಿಡ್ದು ಬಲೆ ಕಲ್ಲೊಟ್ಟೆ ಹಿಡ್ದು ಬಲೆ ಭುವನೇಂದ್ರ ಕಾಲೇಜ್ ಹಿಡ್ದು ಬಲೆ ಗಾಂಧಿ ಮೈದಾನ ಹಿಡ್ದು ಬಲೆ ಓಲು ಬೋಟ ಬಲೆ ಎಡಮ ರೀತಿಯ ದಾರಿ ಉಂಡು ಒಂಜೇ ಒಂಜಿ ದಾರಿ ಇಡ್ಲ ಕಾರ್ಕಳದ ಉಲಯ ಬರೋ ಸಾಧ್ಯ ಇಜ್ಜಿ ಅದಕ್ಕೋಸ್ಕರ ಅವೇನು ಸಮಗ್ರವಾದ ಒಂಜಿ 80 ಕೋಟಿ ರೂಪಾಯಿ ಕೊನತದ ಮಾತ ಅಭಿವೃದ್ಧಿ ಮಲ್ಪೋಡು ಬಂದ ಒಂದು ಚಿಂತನೆಯನ್ನು ಮಲ್ತೊಂದ ಆ ಚಿಂತನೆಗೆ ಸರಿಯಾದ ಮುಖ್ಯಮಂತ್ರಿಲ ಬಕ್ಕ ಉಪಮುಖ್ಯಮಂತ್ರಿಲ ಇದ ಮಟ ನೀಂಕಲು ಮಾತ ಐಕಾಗಲ್ಲ ಅಪೀಲ್ನು ಕೊರ್ತಾ ಅವೇನು ಆಬುಲ ಕಾವುಡು ಪಂಡ್ರ ಒತ್ತಡನ ಅರಟ ಪಂಡ್ರ ಉಂಡು ಅಗತ್ಯ ಉಂಡು ಪನ್ಪುರೇನು ಒಂದು ಮಾತ ಕೆಲಸ ಆಗಲ್ಲ ಈ 2027 ನಡಪರ ಮಹಾಮಸ್ತಕಾಭಿಷೇಕ ನಿಗುಲ್ಲ ಮಾತ ಪಾಲು ಪಡೋದು ಎಡ್ಡೆ ರೀತಿ ಅವಡು ಬೊಕ್ಕ ಎರೆಗಲ ಆತಂಕ ಬುಡ್ಚಿ ಈ 2,000 ದುಡ್ಡಿಪ್ಪು ಕರೆಂಟ್ ಫ್ರೀ ಇಪ್ಪು ಪ್ರತಿ ಒಂದು ಜಿಲ್ಲೆಗೆಲ್ಲ ಕರೆಂಟ್ ಫ್ರೀ ಇಪ್ಪು ಯೋಜನೆ 5 ವರ್ಷ ಭದ್ರವಾದ ಖಂಡಿತ ಸಿದ್ದರಾಮಯ್ಯ ನಡಪೇರು ಪನ್ಪುರ ವಿಶ್ವಾಸದ ಪಾತ್ರವನ್ನು ಪನೊಂದು ಕೊಡರ ಈ ಕಾರ್ಯಕ್ರಮವನ್ನು ಪೊರ್ಲುಡು ಆಯೋಜಿಸಿನ ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ PDO ಇಪ್ಪರವು ಸೆಕ್ರೆಟರಿ ಇಪ್ಪರವು ಮಾತ ಸಿಬ್ಬಂದಿ ವರ್ಗಗಳು ಇಪ್ಪರವು ಇನ್ನು ಈ ಯೋಜನೆ ಪಿರೋಡು ಕೆಲಸ ಮಲ್ಪನ ಮಾತ ಈಗೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇಪ್ಪರವು ಇಜರ ಈ ಊರ್ದ ಸಜ್ಜನ ಸಮಾಜದ ಮಾತ ಗ್ರಾಮಸ್ಥರು ಇಪ್ಪರವು ನಿಗಲೆ ಮಾತ ಒಂದನೇ ಸಲ್ಲಿಸೊಂದು ತುಂಬ ದಿನಟ ಮಾತಿರಲ್ಲ ದೇವರ ಎಡ್ಡೆ ಮಲ್ಪಾಡು ಪಂದು ನನ್ನ ಪಾತಿರುವಂತವೆ. ಜೈ ಹಿಂದ್. ಈಗ ನಮ್ಮ ಈ ಕಾರ್ಯಕ್ರಮ ಮುಗ್ದ ನಂತರ ಇಲ್ಲಿ 5 ಗ್ಯಾರಂಟಿಯ ನಮ್ಮ ಅಧಿಕಾರಿಗಳು ಇದ್ದಾರೆ ಮತ್ತು ನಾವು ಎಲ್ಲ ಇದ್ದೇವೆ. ನಮ್ಮ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಅನ್ನಭಾಗ್ಯದು ಯಾವುದಾದ್ರೂ ಇದ್ದರೆ ಬರ್ಬೋದು. ಹಾಗಾಗಿ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಆದ ನಂತರ ಎಲ್ಲರೂ ಬರ್ಬೋದು. ಬೇರೆ ಏನಾದರೂ ಕೇಳಲಿಕ್ಕಿದೆಯಾ? ಅದಾಲತ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಾಲೂಕು ಗ್ಯಾರಂಟಿ ಅದಾಲತ್ ಯೋಜನೆಯ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅಜಿತ್ ಹೆಗ್ಡೆ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಉಡುಪಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಇವರಿಗೆ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೂ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಶೋಭಾ ಮೇಡಮ್, ಶ್ರೀಮತಿ ಚರಿತ್ರಾ ಮೇಡಮ್ ಹಾಗೂ ಶ್ರೀ ಜಯಾ ಕುಲಾಲ್ ಸರ್ ಮತ್ತು ಫಿಲಿಪ್ ಸರ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೂ ಸಾಣೂರು ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಯವರಾದಂಥ ಶ್ರೀ ರಾಜಾರಾಮ್ ಸರ್ ಇವರಿಗೂ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದಂಥ ಶ್ರೀ ವಿಶ್ವನಾಥ್ ಸರ್ ಇವರಿಗೂ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲಾಖಾ ಮಾಹಿತಿಯನ್ನು ಬಂದಿರುವಂತಹ ಆಹಾರ ನಿರೀಕ್ಷಕರಾದಂಥ ಶ್ರೀಮತಿ ಸುಮತಿ ಮೇಡಮ್ ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಂಗನವಾಡಿ ಮೇಲ್ವಿಚಾರಕರಾದಂಥ ಶ್ರೀಮತಿ ವಿನೋದ ಮೇಡಮ್ ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮೆಸ್ಕಾಂ ಇಲಾಖೆಯಿಂದ ಆಗಮಿಸಿರುವಂಥ ಸೋಮಯ್ಯ ಸರ್ ಇವರಿಗೂ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಉಪಸ್ಥಿತರಿರುವಂಥ ಎಲ್ಲ ಸಾಣೂರು ಗ್ರಾಮ ಪಂಚಾಯತ್ನ ಗ್ರಾಮಸ್ಥರಿಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ರಾಷ್ಟ್ರಗೀತೆ ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.